भगवत्पादाचार्यगुरुभ्यो नमः। मयि स्थितो मदङ्गेषु स्वतन्त्रो व्याप्तवान् हरिः स विष्णुश्च अस्वतन्त्रं मां स्वेच्छया वर्तयत्यजः। स्वात्मनः तस्य पूजा स्युः मनोवाक्कायवृत्तयः। ममैताः इति कर्तारमुद्देश्यञ्च हरिं स्मरेत्। व्यासाय भवनाशाय श्रीशाय गुणराशदे हृद्याय शुद्धविद्याय मध्वारच नमो नमः। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरं। भवति यदनुभावादेडमूकोऽपि वाग्मी जडमतिरपि जन्तुर्जारते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्वदेव हि। नौमिन्यारसुधादिकर्जरमुनीन् श्रीपादराट्सन्मणीन् व्यासार्यान् विविधागमब्धिविहरान् श्रीवादिराजानपि वन्देऽहं सवरान् रघुत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यारसुधारतान्। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालरेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनङ्मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः। मन्मनोऽभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे। विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयास्तान् नमस्ये गुरून् मम। श्रीमल्लक्ष्मीनृसिंहस्य श्रियं दिशतु मे नखः स्वभक्ताभीष्टदानारसमुपात्तदशाकृतेः स्वस्त्यस्तु। हरिः ओं हरिः ओं हरिः ओं। ರಾಘವೇಂದ್ರ ಸ್ವಾಮಿಗಳು ಯಾತ್ರೆಯನ್ನು ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿದ್ದಾರೆ. ತೀರ್ಥಯಾತ್ರೆಯಿಂದ ಮನುಷ್ಯನ ಜ್ಞಾನ ಅಭಿವೃದ್ಧವಾಗ್ತದೆ. ಮಾಡುವ ವಿಧಾನದಲ್ಲಿ ಮಾಡಿದಾಗ ದೇವರು ಏನು ಅಂತ ಪರಿಚಯವಾಗ್ತದೆ. ತೀರ್ಥಯಾತ್ರೆಗಳನ್ನು ಮಾಡೋದರಿಂದ ಯಾರು ಸ್ವಯಂ ಜ್ಞಾನಿಗಳಾಗಿರ್ತಾರೆ ಅವರಿಗೆ ದೇವರು ಮತ್ತಿಷ್ಟು ಹತ್ತಿರ ಆಗ್ತಾನೆ ಅನ್ನೋದಕ್ಕಾಗಿ ತೀರ್ಥಕ್ಷೇತ್ರಗಳು, ನದಿಗಳು, ಅಲ್ಲಿಗೆ ಹೋಗಿ ಅಲ್ಲಿ ನೆಲೆಸಿರುವ ಪರಮಾತ್ಮನ ಅತ್ಯದ್ಭುತವಾದ ರೂಪಗಳನ್ನು ಚಿಂತನೆ ಮಾಡಬೇಕು ಅಂತನ್ನೋದನ್ನು ಶಾಸ್ತ್ರಗಳಲ್ಲಿ ನಮಗೆ ತಿಳಿಸ್ತಾರೆ. ಹೀಗಾಗಿ ಸಕದಾಚಿದಾದೃತಮನಾಹರೆ ಸ್ಥಳಾನಿ ಅಖಿಲಾನಿ ಪುಣ್ಯಸರಸಿಶ್ಚ ವೈಷ್ಣವೀಃ ಅವಲೋಕಿತುಂ ಯತಿವರೋ ಧೃತವ್ರತಃ ಪ್ರಥಮಂ ಸುರಪ್ರಭುದಿಶಂ ಪ್ರತಸ್ಥಿವಾನ್. ನಮಗೆ ಕೆಲವು ಸಲ ಗೊತ್ತಿರೋದಿಲ್ಲ. ಗುಡಿ ಅಂತಂದ ತಕ್ಷಣ, ದೇವಾಲಯ ಅಂತ ಕಾಣಿಸಿದ ತಕ್ಷಣ ಒಳಗಡೆಗೆ ಹೋಗ್ತೇವೆ, ಪ್ರದಕ್ಷಿಣೆ ಹಾಕ್ತೇವೆ, ನಮಸ್ಕಾರ ಮಾಡ್ತೇವೆ, ಬರ್ತೇವೆ. ಆದರೆ ಶಾಸ್ತ್ರದಲ್ಲಿ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಕಂಡ ದೇವಸ್ಥಾನಗಳಿಗೆ ಹೋಗಿ ಅದು ದೇವಸ್ಥಾನಗಳೇ ಅಲ್ಲ ಅಂತ ಹೇಳ್ತಾರೆ. ದೇವಸ್ಥಾನ ಅಂತ ಅಂದರೆ ಅಲ್ಲಿರುವ ಪ್ರತಿಮೆಯಲ್ಲಿ ಪರಮಾತ್ಮ ಸನ್ನಿಹಿತನಾಗಬೇಕು. ಇಲ್ಲದೆ ಹೋದರೆ ಬರೀ ಕಲ್ಲಿನ ಸುತ್ತು ತಿರುಗಿದ ಹಾಗೆ, ಬೇರೆ ಏನೂ ಅದರಲ್ಲಿ ವಿಶೇಷ ಇಲ್ಲ, ಏನೇನೂ ವಿಶೇಷ ಇಲ್ಲ. ಸುಂದರವಾದ ಮೂರ್ತಿಯನ್ನು ಕೆತ್ತಿದ್ದಾರೇನೋ ನಿಜ, ಆದರೆ ಅಲ್ಲಿ ದೇವರು ಬರುವ ಹಾಗೆ ಮಾಡದೇ ಇದ್ದರೆ ಅಂತಹ ಎಷ್ಟು ಸುಂದರವಾದ ಪ್ರತಿಮೆಯೂ ಸಹ ಅದು ವ್ಯರ್ಥವಾಗಿ ಹೋಗಿಬಿಡ್ತದೆ. ನಮ್ಮ ಸಿದ್ಧಾಂತ
ಕಲ್ಲನ್ನು ದೇವರು ಅಂತ ಎಲ್ಲಿಯೂ ಹೇಳಿಲ್ಲ, ಪ್ರತಿಮೆಯನ್ನು ದೇವರು ಅಂತ ಯಾರೂ ಹೇಳಿಲ್ಲ. ಪ್ರತಿಮೆಯಲ್ಲಿ ದೇವರು ಅಂತ ಮಧ್ವಾಚಾರ್ಯರು ಹೇಳಿದ್ದಾರೆ. ಪ್ರತಿಮೆಯಲ್ಲಿ ಪರಮಾತ್ಮನ ಅರ್ಚನೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆಯೇ ಹೊರತು ಪ್ರತಿಮೆಯನ್ನೇ ದೇವರು ಅಂತ ತಿಳಿದು ಅರ್ಚನೆ ಮಾಡಬೇಕು ಅಂತ ಸರ್ವಥಾ ಹೇಳಿಲ್ಲ. ಅದನ್ನು ಅನೇಕ ಜನ ತಪ್ಪಾಗಿ ತಿಳಿದುಕೊಂಡು ಬಿಟ್ಟಿದ್ದಾರೆ. ಕನ್ನಡದ ಸರ್ವಜ್ಞನಾಗಲಿ, ತೆಲುಗುವಿನ ವೇಮನ ಆಗಲಿ, ಅಥವಾ ದಯಾನಂದ ಸರಸ್ವತಿಯಾಗಲಿ, ಇವರೆಲ್ಲ ಪ್ರತಿಮೆ ಪೂಜೆಯನ್ನು ಯಾಕೆ ಮಾಡ್ತೀರಿ, ಏನದು ದೇವರು ಅಂತ ತಿಳಿದಿದ್ದೇರೇನು? ದೇವರಲ್ಲ, ದೇವರಲ್ಲದೇ ಇದನ್ನು ದೇವರು ಅಂತ ಯಾಕೆ ಉಪಾಸನೆ ಮಾಡಬೇಕು, ಯಾಕೆ ಚಿಂತನೆ ಮಾಡಬೇಕು ಅಂತ ಹೇಳಿ ಪ್ರತಿಮಾ ಪೂಜೆಯನ್ನೇ ನಿಷೇಧ ಮಾಡಿದ್ದಾರೆ. ಅವರು ಮಾಡಬಾರದು ಅಂತ ಹೇಳಿದ್ದಾರೆ. ಹೌದು, ಅದು ಬರೀ ಪ್ರತಿಮೆ, ಕಲ್ಲು, ಪ್ರತಿಮೆ ಅಂತಲೂ ಅನ್ಲಿಕ್ಕಿಲ್ಲ. ಪ್ರತಿಮಾ ಅಂದರೆ ಏನು? ನಾವು ಸರಿಯಾಗಿ ಯಾವುದೇ ಶಬ್ದದ ಅರ್ಥವನ್ನು ತಿಳಿದುಕೊಂಡಾಗ ಅಲ್ಲಿಯ ತತ್ವವು ಬಹಳ ಸುಲಭವಾಗಿ ನಮಗೆ ಅವಗತ ಆಗ್ತದೆ. ಪ್ರತಿಮಾ ಅಂದರೆ ಏನು? ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಬರಲಿಕ್ಕೆ ಆಗೋದಿಲ್ಲ. ಯಾಕೆ? ದೇವರಿಗೆ ಸಾಮರ್ಥ್ಯ ಇಲ್ಲ ಅಲ್ಲ, ಆ ಪುಣ್ಯವನ್ನು ನಾವು ಮಾಡಿಲ್ಲ. ದೇವರನ್ನು ನೋಡುವ ಪುಣ್ಯ ನಮಗಿಲ್ಲ ಅನ್ನೋದಕ್ಕಾಗಿ ದೇವರು ಬಂದು ನಮ್ಮನ್ನು ಸರ್ವಥಾ ಅನುಗ್ರಹ ಮಾಡೋದಿಲ್ಲ. ಮಹಾಭಾರತದಲ್ಲಿ ಒಂದು ಸುಂದರವಾದ ಕಥೆಯನ್ನು ಕೇಳ್ತೇವೆ. ಬೈದ ಅಂತ ಒಬ್ಬ ಋಷಿಗಳಿದ್ರಂತೆ. ಉತ್ತಂಕರ ಶಿಷ್ಯರವರು. ಉತ್ತಂಕರು ಧೌಮ್ಯರ ಶಿಷ್ಯರವರು. ಆ ಧೌಮ್ಯರ ಶಿಷ್ಯರು ಉತ್ತಂಕರ ಶಿಷ್ಯ ಬೈದ ಅಂತ ಇದ್ರು. ಗುರುಗಳಿಗೆ ಕೇಳ್ತಾರೆ, ಉತ್ತಂಕರಿಗೆ ಎಲ್ಲ ವೇದಾಧ್ಯಯನ ಆಗಿ ಹೋಗಿಬಿಡ್ತದೆ, ಆದಮೇಲೆ ಗುರುದಕ್ಷಿಣೆ ಏನು ಅಂತ. ನಿನ್ನೆ ನಾವು ಒಂದು ಕಥೆಯನ್ನು ಕೇಳಿದೆವು, ಕೋತ್ಸನ ಕಥೆಯನ್ನು. ಇದು ಮತ್ತೊಂದು ಕಥೆ. ಅವರಿಗೆ ಹೋಗಿ ಹೇಳ್ತಾರೆ ಮತ್ತೆ ಗುರುದಕ್ಷಿಣೆಯನ್ನು ಸ್ವೀಕಾರ ಮಾಡಬೇಕು ಅಂತ. ಏನಪ್ಪ ಗುರುದಕ್ಷಿಣೆ? ನಮಗೇನು ಬೇಕಾಗಿದೆ? ಎಲ್ಲವನ್ನು ಬಿಟ್ಟು ಒನಕ್ಕೆ ಬಂದಿದ್ದೇವೆ, ಮತ್ತು ನೀನೇನು ನನಗೆ ಕೊಡೋದು? ಏನೂ ಬೇಕಾಗಿಲ್ಲ, ಧರ್ಮ ಪ್ರಚಾರವನ್ನು ಮಾಡು, ತತ್ವ ಪ್ರಚಾರವನ್ನು ಮಾಡು, ಅದೇ ನಮಗೆ ದೊಡ್ಡ ಗುರುದಕ್ಷಿಣೆ ಕೊಟ್ಟ ಹಾಗೆ ಅಂತ ಗುರುಗಳು ಹೇಳ್ತಾರೆ. ಇಲ್ಲ, ಹಾಗೆ ವಿದ್ಯೆಯನ್ನು ಕಲ್ತರೆ ಗುರುಗಳಿಂದ ಅದು ಪಾಪಕ್ಕೆ ಕಾರಣ ಅಂತ ಹೇಳಿದ್ದಾರೆ. ಹೀಗಾಗಿ ಹಾಗೆ ಕಲಿಬಾರದು. ನಮಗೇನು ಸಾಮರ್ಥ್ಯ ಇದೆ ಅಷ್ಟು ಅವರಿಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಹೀಗಾಗಿ ಸ್ವೀಕಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಅವರಂತಾರೆ, ನೋಡಪ್ಪ ನನಗಂತೂ ಏನು ಬೇಡ, ಇನ್ನು ನನ್ನ ಹೆಂಡತಿಗೆ ಏನಾದರೂ ಬೇಕಿದ್ದರೆ, ನಿನ್ನ ಗುರುಪತ್ನಿ ಅಲ್ಲ, ಅವಳಿಗೆ ಏನಾದರೂ ಬೇಕಿದ್ದರೆ ಇನ್ನು ಹೋಗಿ ಕೇಳಬಹುದು ಅಂತ ಅಂದಾಗ ಹೋಗಿ ಕೇಳ್ತಾನೆ. ಅಂತಾಳೆ, ಏನಿಲ್ಲ, ಪುಷ್ಯ ಮಹಾರಾಜ ನಮ್ಮನ್ನೆಲ್ಲ ಆಳ್ತಾ ಇದ್ದಾನೆ, ಆ ರಾಜನ ಹೆಂಡತಿ ಒಳ್ಳೆ ಕರ್ಣಕುಂಡಲಗಳನ್ನು ಧಾರಣೆ ಮಾಡಿದ್ದಾಳೆ, ಅದು ನನಗೆ ಬೇಕು ಅಂತ ಅಂತಾಳೆ. ಯಾಕೆ ಅಂತ ಅಂದರೆ ಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತಾರೆ, ಸುವರ್ಣದ ಅಭಿಲಾಷೆ ಅಪೇಕ್ಷೆ ಇರಲೇಬೇಕು. ಸುವರ್ಣದ ಆಭರಣಗಳನ್ನು, ಸ್ತ್ರೀಯರಿಗೆ ಏನು ಆಭರಣಗಳನ್ನು ಹೇಳಿದ್ದಾರೆ ಅಥವಾ ಪುರುಷರಿಗೂ ಕೆಲವು ಆಭರಣಗಳನ್ನು ಹೇಳಿದ್ದಾರೆ, ಆ ಆಭರಣಗಳನ್ನು ಧಾರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ಅದು ನಮಗೆ ಗೊತ್ತಿಲ್ಲ. ಏನೋ ನಮ್ಮ ಹತ್ರ ಹಣ ಇದೆ ಅನ್ನೋದನ್ನು ತೋರಿಸೋದಕ್ಕಾಗಿ ನಾವು ಧಾರಣೆ ಮಾಡ್ತೇವೆ ಹೊರತು ಅದರ ಉದ್ದೇಶ ಏನು ಅಂತ ನಮಗೆ ಗೊತ್ತಿಲ್ಲ. ಆಯುರ್ವೈ ಹಿರಣ್ಯಂ ಅಂತ ವೇದದಲ್ಲಿ ಹೇಳ್ತಾರೆ. ಅಂದರೆ ಆ ಹಿರಣ್ಯವನ್ನು, ಬಂಗಾರವನ್ನು ನಾವು ಧಾರಣೆ ಮಾಡೋದರಿಂದ ನಮ್ಮ ಆಯುಷ್ಯ ಬೆಳೀತದೆ ಅಂತ ಹೇಳ್ತಾರೆ, ನಮ್ಮ ಜ್ಞಾನದ ಅಭಿವೃದ್ಧಿ ಆಗ್ತದೆ ಅದರಿಂದ ಅಂತ ಹೇಳ್ತಾರೆ. ಅನ್ನೋದಕ್ಕಾಗಿ ಆ ಆಭರಣಗಳ ಧಾರಣ. ಒಟ್ಟಾರೆ ಶಾಸ್ತ್ರೀಯವಾದ ಎಲ್ಲ ನಿಯಮಗಳೇನು ಬಂದಿದೆ ನೋಡ್ರಿ, ಅದರ ಹಿನ್ನೆಲೆಯಲ್ಲಿ ಎಲ್ಲವೂ ಧರ್ಮ ಇರ್ತವೆ. ಧರ್ಮ ಇಲ್ಲದೆ ಬೇರೆ ಏನೂ ಇರೋದಿಲ್ಲ. ನನ್ನ ಐಶ್ವರ್ಯವನ್ನು ತೋರಿಸಿಕೊಳ್ಳೋದಕ್ಕಾಗಿ ಇದು ಅಂತ ಅನ್ನೋ ಭಾವನೆ ಸರ್ವತಾ ಹಿಂದಿನ ಜನರಿಗೆ ಇರ್ತಾ ಇಲ್ಲ. ಆಯುಷ್ಯದ ಅಭಿವೃದ್ಧಿ ಆಗ್ತದೆ. ಆಯುಷ್ಯ ಅಭಿವೃದ್ಧಿ ಆದರೆ ಧರ್ಮವನ್ನು ಹೆಚ್ಚು ಮಾಡಲಿಕ್ಕೆ ಆಗ್ತದೆ ಅನ್ನೋ ಉದ್ದೇಶದಿಂದ ಆ ಆಭರಣಗಳನ್ನು ಧಾರಣೆ ಮಾಡ್ತಾ ಇದ್ರು. ಹೀಗಾಗಿ ಅವಳಂತಾಳೆ, ಆ ಕರ್ಣಕುಂಡಲಗಳನ್ನು ನಾನು ಧಾರಣೆ ಮಾಡಬೇಕು, ಸರಿ ತಂದು ಕೊಡ್ತೇನೆ. ಬರೀ ತಂದು ಕೊಡ್ತೀನಿ ಅಂದರೆ ನಡೆಯೋದಿಲ್ಲ, ಸರಿಯಾಗಿ 4 ದಿವಸಕ್ಕೆ ನನಗೆ ಬೇಕು ಅಂತ ಅಂತಾಳೆ. ನಾನೊಂದು ವ್ರತದ ಉದ್ಯಾಪನೆ ಮಾಡ್ತಾ ಇದ್ದಾನೆ, ಅವುಗಳನ್ನು ಧಾರಣೆ ಮಾಡಿ ನಾನು ಬ್ರಾಹ್ಮಣರಿಗೆ ಬಡಿಸ್ಬೇಕು ಅನ್ನೋದಕ್ಕಾಗಿ ಸರಿಯಾಗಿ 4 ದಿವಸ ಬೇಕು ಅಂತಂತ. ಸರಿ, ಹಾಗೆ ಆಗಲಿ, ಹೋಗ್ತಾರೆ. ಮಧ್ಯದಲ್ಲಿ ಅನೇಕ ಘಟನೆಗಳಲ್ಲಿ ನಡೀತದೆ, ಆದರೆ ನಮಗೆ ಅಪ್ರಸ್ತುತ ಅವು. ಈಗ ರಾಜನ ಮನೆಗೆ ಹೋಗ್ತಾನೆ, ರಾಜನಿಗೆ ಕೇಳ್ತಾನೆ, ಮತ್ತೆ ಹೀಗೆ ಬೇಕು ಕರ್ಣಕುಂಡಲಗಳು, ಅಂತಃಪುರದಲ್ಲಿ ಇದ್ದಾಳೆ, ಹೋಗಿ ಕೇಳು ಅಂತ ಅಂತಾನೆ. ಯಾಕೆಂದರೆ ಅದರ ಮೇಲೆ ಇವನಿಗೆ ಅಧಿಕಾರ ಇಲ್ಲ, ಅದು ಸ್ತ್ರೀಧನ. ಸ್ಮೃತಿಗಳಲ್ಲಿ ಅದನ್ನು ಪ್ರತ್ಯೇಕವಾಗಿ ಹೇಳಿದ್ದಾರೆ. ಯಾವುದನ್ನು ಸ್ತ್ರೀಧನ ಅಂತ ಅದನ್ನು ಪ್ರತ್ಯೇಕವಾಗಿ ವಿಭಾಗ ಮಾಡಿಟ್ಟಿದ್ದಾರೆ. ಮತ್ತೆ ಅದರ ಗೋಜಿಗೆ ನಾವು ಹೋಗೋದು ಬೇಡ. ಹೀಗಾಗಿ ರಾಜ ಅಂತಾನೆ ಅದು ಸ್ತ್ರೀಧನ, ಅದನ್ನು ಕೊಡೋ ಹಕ್ಕು ಅಧಿಕಾರ ನನಗಿಲ್ಲ.
ಎಷ್ಟು ಸರಿಯಾಗಿ ಸೂಕ್ಷ್ಮವಾದ ಧರ್ಮಗಳನ್ನು ತಿಳಿದುಕೊಂಡು ಪಾಲನೆ ಮಾಡ್ತಾ ಇದ್ರು ನೋಡ್ರಿ ಅವರೆಲ್ಲ. ಹೀಗಾಗಿ ನಾನು ಕೊಡೋ ಅಧಿಕಾರ ಇಲ್ಲ, ಅವಳ ಹತ್ರ ಹೋಗು, ಅವಶ್ಯವಾಗಿ ಕೊಡ್ತಾಳೆ, ಸ್ವೀಕಾರ ಮಾಡು ಅಂತ ಹೇಳ್ತಾರೆ. ಅಂತಃಪುರಕ್ಕೆ ಹೋಗಿ ನೋಡ್ತಾನೆ, ಅಲ್ಲಿ ರಾಣಿ ಇರೋದೇ ಇಲ್ಲ. ಸಿಟ್ಟು ಬಂದು ಬಿಡುತ್ತದೆ ಅವನಿಗೆ, ಬ್ರಾಹ್ಮಣನಿಗೆ, ಬೈದನಿಗೆ. ಬರ್ತಾನೆ, ಏನು ಹೀಗೆ ಮಾಡ್ತಾ ಇದ್ದೀರಾ, ಆಟ ಆಡ್ತಾ ಇದ್ದೀರಾ ನನ್ನ ಜೊತೆಗೆ, ಅಲ್ಲಿ ಇದ್ದಾಳೆ ಅಂತ ನೀವು ಹೇಳಿದ್ರಿ, ಆದರೆ ಅಲ್ಲಿ ಯಾರೂ ಇಲ್ಲ ಅಂತಂದಾಗ ರಾಜ ಅಂತಾನೆ, ಬಹುಶಃ ನಿಮಗೆ ಏನಾದರೂ ಮೈಲಿಗೆ ಅಶೌಚ ಬಂದಿರಬಹುದು ನೋಡ್ರಿ ಅಂತ ಅಂತಾನೆ. ಮೈಲಿಗೆ ಆಗಿರ್ಬೋದು, ಎಲ್ಲೋ ಏನೋ ಸಣ್ಣ ಮೈಲಿಗೆ ಇರಬಹುದು, ಹೀಗಾಗಿ ನನ್ನ ಹೆಂಡತಿ ಅಲ್ಲೇ ಇದ್ದಾಳೆ, ಇಲ್ಲ ಅಲ್ಲ ನಿಮಗೆ ಕಾಣಿಸಿಲ್ಲ ಅಂತ ಅಂತ. ನನ್ನ ಹೆಂಡತಿ ಇಲ್ಲ ಅಲ್ಲ, ನಿಮಗೆ ಕಾಣಿಸಿಲ್ಲ. ಯಾಕೆ ಕಾಣಿಸಿಲ್ಲ? ನೂನಂ ಭವಾನುಚ್ಛಿಷ್ಟೋಸಿ, ಏನೋ ಸಣ್ಣ ಮೈಲಿಗೆ ಬಂದಿರ್ತದೆ, ಅಶೌಚ, ಏನು ನೋಡ್ಕೊಂಡ್ರಿ ಅಂತ ಅಂತ. ಅವಾಗ ಹೆಂಡತಿ ಮೇಲೆ ವಿಶ್ವಾಸ, ಬಂದ ಬ್ರಾಹ್ಮಣನಿಗಿಂತಲೂ ಹೆಂಡತಿ ಮೇಲೆ ವಿಶ್ವಾಸ. ಯಾಕೆ? ಅವನು ಹೊರಗಿನಿಂದ ಬಂದಿದ್ದಾನೆ. ಇವತ್ತು ವೈದ್ಯರು ಬಿಡೋದಿಲ್ಲ ಒಳಗಡೆಗೆ, ರೋಗಿ ಇದ್ದ ಕೋಣೆಗೆ ಬಿಡಬೇಕಾದ್ರೆ ಹಾಗೆ ಸುಮ್ಮನೆ ಬಿಡೋದಿಲ್ಲ, ಮಾತಾಡಿಸಲಿಕ್ಕೆ ಬಿಡೋದಿಲ್ಲ. ಹಾಗೆ ಅವರು ಶುದ್ಧರಾಗಿರಬೇಕು, ಇಲ್ಲದೆ ಹೋದರೆ ಆ ರೋಗಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಹೊರಗೆ ಕಳಿಸಿಬಿಡ್ತಾರೆ. 10 ಜನರಿಗೆ ಬರಲಿಕ್ಕೆ ಬಿಡೋದಿಲ್ಲ, ಅಲ್ಲಿ ಅವನಿಗೆ ತೊಂದರೆ ಆಗ್ತದೆ ಅಂತ. ಆದರೆ ಅದು ತೊಂದರೆ ಆಗ್ತದೋ ಬಿಡ್ತದೋ, ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ, ಆದರೆ ಇದು ಮಾತ್ರ ಸತ್ಯ, ಮನುಷ್ಯ ಹೊರಗಿನಿಂದ ಬಂದಾಗ ಮೈಲಿಗೆಯಿಂದ ಇರ್ತಾನೆ ಅನ್ನೋದಕ್ಕಾಗಿ ಮನೆ ಒಳಗೆ ಪ್ರವೇಶ ಮಾಡಬೇಕಾದ್ರೆ ಕಾಲು ತೊಳ್ಕೊಂಡು ಪ್ರವೇಶ ಮಾಡಬೇಕು. ಮನೆ ಒಳಗೆ ಹೋಗಬೇಕಾದ್ರೆ ಮನೆಯ ಹೊರಗಡೆಗೇನೆ ಕಾಲು ತೊಳೆದುಕೊಂಡು ಒಳಗೆ ಹೋಗ್ಬೇಕು. ಯಾಕೆ? ಅದು ದೇವರ ಮನೆ, ಆ ಮನೆಯನ್ನು ಮೈಲಿಗೆ ಮಾಡೋ ಹಾಗಿಲ್ಲ. ಈ ಎಲ್ಲವೂ ಮನೆಯಲ್ಲೇನೇ ಇದ್ದು ಬಿಟ್ಟಿರ್ತದೆ. ಇದು ನಮ್ಮ ಹಣೆ ಬರಹ. ಇರಲಿ ಅಂತಾನೆ, ನೀ ಹೊರಗಿನಿಂದ ಬಂದಿದ್ದಿ, ಏನೋ ಆಗಿದೆ, ಸಮಥಿಂಗ್ ಆಗಿದೆ, ಏನೋ ಆಗಿದೆ, ವಿಚಾರ ಮಾಡು, ಆಲೋಚನೆ ಮಾಡು ಅಂತ ಅಂತಾರೆ. ಬ್ರಾಹ್ಮಣನು ಹೌದು, ನಾನು ಹೊರಗೆ ಬಂದಿದ್ದೇನೆ, ಇರ್ಬೋದೇನಾದರೂ ಅಂತ ಹೇಳಿ ಆಲೋಚನೆ ಮಾಡ್ತಾ ಕುಳಿತಿದ್ದಾನೆ. ಬರಬೇಕಾದ್ರೆ ಒಬ್ಬ ಪುರುಷ ಹೇಳ್ತಾನೆ, ಒಂದು ಎತ್ತು ಇರ್ತದೆ, ಈ ಎತ್ತಿನ ಸೆಗಣೆಯನ್ನು ನೀನು ತಿನ್ನು ಅಂತ ಹೇಳ್ತಾನೆ ಆ ಪುರುಷ. ಅದೆಲ್ಲ ಏನು ಅನ್ನೋದು ಬೇಡ ನಮಗೆ ಈಗ, ಆದರೆ ಈ ಎತ್ತಿನ ಸೆಗಣೆ ಇದನ್ನು ಕೊಡ್ತೇನೆ, ಇದನ್ನು ನೀನು ತಿನ್ನು ಅಂತ ಹೇಳ್ತಾನೆ. ಯಾರಾದರೂ ಎತ್ತಿನ ಸೆಗಣೆ ತಿನ್ನೋದಿಲ್ಲ, ಆಕಳಿನ ಸೆಗಣೆ ಅದನ್ನು ಗೋಮಯ ಅಂತ ಹೇಳಿ ಸ್ವೀಕಾರ ಮಾಡ್ತಾರೆ ಹೊರತು ಎತ್ತಿನದ್ದು ಯಾರು ಸ್ವೀಕಾರ ಮಾಡೋದಿಲ್ಲ, ನಾನು ತೆಗೆದುಕೊಳ್ಳೋದಿಲ್ಲ ಅಂತ ಅಂತಾನೆ ಅವನು. ಅಂದಾಗಿಲ್ಲ, ನಿಮ್ಮ ಗುರುಗಳಿಗೂ ನಾನು ಇದನ್ನು ಕೊಟ್ಟಿದ್ದೇನೆ, ಅವರು ಸ್ವೀಕಾರ ಮಾಡಿದ್ದಾರೆ, ನೀನು ತಗೋ ಅಂತ ಹೇಳ್ತಾನೆ. ಹೌದಾ, ಅವಶ್ಯವಾಗಲಿ ಅಂತ ಹೇಳಿ ಗುರುಗಳು ಸ್ವೀಕಾರ ಮಾಡಿದ್ದಾರೆ ಅನ್ನೋದಕ್ಕಾಗಿ ಆ ಗೋಮಯವನ್ನು ಸ್ವೀಕಾರ ಮಾಡ್ತಾನೆ, ಎತ್ತಿನ ಸೆಗಣೆಯನ್ನು ಸ್ವೀಕಾರ ಮಾಡ್ತಾನೆ. ಆದರೆ ಒಂದು ನಿಯಮ ಇದೆ, ಆ ಗೋಮಯವನ್ನಾಗಲಿ ಗೋಮೂತ್ರವನ್ನಾಗಲಿ ಪಂಚಗವ್ಯವನ್ನಾಗಲಿ ಸ್ವೀಕಾರ ಮಾಡಬೇಕಾದ್ರೆ ಮೊದಲಿಗೆ ಆಚಮನ, ಆಮೇಲೆ ಆಚಮನ, ಇವೆರಡು ಕಡ್ಡಾಯ. ಬರೀ ನಾವು ಪಂಚಗವ್ಯವನ್ನು ಸ್ವೀಕಾರ ಮಾಡಿದರೆ ಅದರಿಂದ ಏನೂ ಆಗೋದಿಲ್ಲ. ವಿಧಿ, ಆ ವಿಧಾನವನ್ನು ಪಾಲನೆ ಮಾಡಬೇಕಷ್ಟೇ. ಮೊದಲಿಗೆ ಆಚಮನ ಮಾಡಿ, ಸಂಕಲ್ಪವನ್ನು ಮಾಡಿ, ಆ ಮಂತ್ರವನ್ನಂದು ಶ್ರದ್ಧಾಪೂರ್ವಕವಾಗಿ ಆ ಪಂಚಗವ್ಯವನ್ನಾಗಲಿ ಗೋಮಯವನ್ನಾಗಲಿ ಗೋಮೂತ್ರವನ್ನಾಗಲಿ ಸ್ವೀಕಾರ ಮಾಡಿ ಆಮೇಲೆ ಮತ್ತೆ ಆಚಮನ ಮಾಡಿದರೆ ಅಲ್ಲಿಗೆ ಒಂದು ಕೆಲಸ ಮುಗೀತು. ಆವಾಗ ಅದರಿಂದ ಏನು ಆಗಬೇಕಾಗ್ತದೆ ಅದು ಆಗ್ತದೆ, ಆ ಕೆಲಸ ಆಗ್ತದೆ. ಇಲ್ಲಿ ಹೋದರೆ ಆಗೋದಿಲ್ಲ. ಅದಕ್ಕೆ ಅವನಂತಾನೆ, ಸರಿ ನಾನೆಲ್ಲ ಸರಿ ಮಾಡಿದೆ ಅಲ್ಲಿ, ಆದರೆ ಆ ಎತ್ತಿನ ಸೆಗಣೆಯನ್ನು ತಿಂದ ಮೇಲೆ, ಗೋಮಯವನ್ನು ತಿಂದ ಮೇಲೆ ಆಚಮನ ಮಾಡಬೇಕಾಗಿತ್ತು, ಆದರೆ ನನಗೆ ಗಡಿಬಿಡಿ, ಹೀಗಾಗಿ ನಡೀತಾ ನಾನು ಆಚಮನ ಮಾಡಿದೆ. ಹಾಗೇನೆ ಅದು ನಾನು ಮಾಡಿದ ತಪ್ಪು ಅಂತ ನೋಡಿ. ನಮ್ಮ ದೃಷ್ಟಿಯಲ್ಲಿ ಅದು ತಪ್ಪೇನದು? ತಪ್ಪಲ್ಲ, ಮಾಡಬೇಕಾದದನ್ನು ಮಾಡಿದ್ದಾನೆ ಅಂತ. ಆಚಮನ ಮಾಡಬೇಕಲ್ಲ, ಅವನು ಹೇಗೆ ಮಾಡಿದ್ದಾನೆ ಅದನ್ನೆಲ್ಲ ನೀವು ಯಾಕೆ ನೋಡ್ತೀರಿ? ಆಚಮನ ಅಂತೂ ಮಾಡಿದ್ದಾನೆ, ಅದು ನಿಂತು ಮಾಡಿದ್ದಾನೋ, ಓಡಾಡ್ತಾ ಮಾಡಿದ್ದಾನೋ, ಕೂತು ಮಾಡಿದ್ದಾನೆ, ನಿಮಗೆ ಯಾಕೆ ಬೇಕು? ಆಚಮನ ಮಾಡಿದ್ದಾನಲ್ಲ, ಇದು ನಮ್ಮ ವಾದ. ಆದರೆ ಅವನು ಮಹಾಪುರುಷ, ಅವನಂತಾನೆ, ವೇದಜ್ಞಾನಿ ಅಂತಾನೆ, ನಾನು ನಡೀತಾ ಆಚಮನ ಮಾಡಿದ್ದೇನೆ, ಅದು ನಾನು ಮಾಡಿದ ತಪ್ಪು ಅನ್ನೋದಕ್ಕಾಗಿ ಕಾಣಿಸಿರ್ಲಿಕ್ಕಿಲ್ಲ ಅಂತ ಹೇಳಿ ಮತ್ತೆ ಶುದ್ಧನಾಗಿ ಕುಳಿತುಕೊಳ್ತಾನೆ. ಮಡಿಯಿಂದ ಬಂದು ಕುಳಿತುಕೊಂಡು ಪೂರ್ವಕ್ಕೆ ಅಭಿಮುಖವಾಗಿ ಅಫೇನಾಭಿಹಿ, ಬುರು ಇರಬಾರದು ಅಂತ ಹೇಳಿದ್ದಾರೆ ನೀರಿನಲ್ಲಿ. ಆಮೇಲೆ ಬಿಸಿ ಇರಬಾರದು ಅಂತ ಹೇಳಿದ್ದಾರೆ, ಅತೀ ತಣ್ಣಗೆ ಇರಬಾರದು ಅಂತ ಹೇಳಿದ್ದಾರೆ. ಅನುಷ್ಣಾಭಿಹಿ, ಇದೆಲ್ಲ ನಿಯಮಗಳಿವೆ. ಹೀಗಾಗಿ ಆ ತರಹದ ನೀರನ್ನು ಭಗವಂತನ ನಾಮಗಳನ್ನು ಸ್ಮರಣೆ ಮಾಡ್ತಾ, ಕೇಶವ ನಾರಾಯಣ ಮಾಧವ ಅಂತ ಹೇಳಿ ಭಗವಂತನ ನಾಮಗಳನ್ನು ಸ್ಮರಣೆ ಮಾಡ್ತಾ ಆಚಮನವನ್ನು ಮಾಡ್ತಾನೆ. ಹೋಗಿ ನೋಡ್ತಾನೆ, ಅಲ್ಲಿಯೇ ಹೆಂಡತಿ ಇರ್ತಾಳೆ, ಕಾಣಿಸ್ತಾಳೆ. ಏನು ವಿಚಿತ್ರ ನೋಡು. ಆ ಸಂದರ್ಭದಲ್ಲಿ ನೀಲಕಂಠ ದೀಕ್ಷಿತರು ಅದ್ವೈತಿಗಳಾಗಿದ್ದರೂ ಸಹ ಒಂದು ಅದ್ಭುತವಾದ ವ್ಯಾಖ್ಯಾನವನ್ನು ಅಲ್ಲಿ ಮಾಡ್ತಾರೆ. ಅವನಂಥ ಮಹಾನುಭಾವ ವೇದಜ್ಞಾನಿ, ಅಂತಹ ವೇದಜ್ಞಾನಿ ನಡೆದ ಆಚಮನ ಮಾಡಿದ ಅಂತ ಅನ್ನೋ ಸಣ್ಣ ತಪ್ಪಿಗಾಗಿ ಒಬ್ಬ ಹೆಣ್ಣು ಮಗಳು ಕಾಣಿಸ್ತಿಲ್ಲ, ಪತಿವ್ರತ ಸ್ತ್ರೀ ಕಾಣಿಸ್ತಿಲ್ಲ ಅವ ಕಣ್ಣಿಗೆ, ಅಂಥ ವೇದಜ್ಞಾನಿಯ ಕಣ್ಣಿಗೆ. ನಾವು ಯಾರು ಒಂದು ಸಲ ನೆನಪು ಮಾಡ್ಕೊಳ್ರಿ ಅಂತ ಒಂದು ಸಲ ಅವಲೋಕನೆ ಮಾಡಿಕೊಂಡ್ರೆ ನೀವು ಯಾರು ಅಂತ.
ಏನು ಧರ್ಮವನ್ನು ಮಾಡಿದ್ದೇವೆ ನಾವು ಅಂತ ಅನ್ನೋದನ್ನು ನಾವು ಅವಲೋಕನ ಮಾಡಿಕೊಳ್ಳೋಣ. ಆದರೆ ನೀವಂತೀರಿ ಋಷಿಗಳು ಕಾಣಿಸಿಲ್ಲ, ಇಲ್ಲ. ದೇವತೆಗಳು ಕಾಣಿಸೋದಿಲ್ಲ, ಇಲ್ಲ. ದೇವರು ಕಾಣಿಸೋದಿಲ್ಲ, ಇಲ್ಲ. ಯಾವುದು ಕಾಣಿಸ್ತದೆ ಅದು ಇದೆ. ನಮಗೆ ಕಾಣಿಸೋದೆಲ್ಲ ಭೂತ ಪ್ರೇತ ಪಿಶಾಚಗಳು, ಅದು ಮಾತ್ರ ಇದೆ ಅಂತ ನಾವು ಹೇಳ್ಬೇಕು. ಹಾಗಾದರೆ ಅಲ್ಲ. ಹಾಗಾದರೆ ನಾವು ಮೊದಲಿಗೆ ಶುದ್ಧರಾಗಬೇಕು. ಶುದ್ಧವಾದ ನಮ್ಮ ಕಣ್ಣಿಗೆ ಋಷಿಗಳು ಕಾಣಿಸ್ತಾರೆ, ದೇವತೆಗಳು ಕಾಣಿಸ್ತಾರೆ, ದೇವರು ಕಾಣಿಸ್ತಾರೆ. ಒಬ್ಬ ಸಾಮಾನ್ಯ ಪತಿವ್ರತ ಸ್ತ್ರೀ, ಸಾಮಾನ್ಯ ಅಂತ ಅನ್ನೋ ಹಾಗಿಲ್ಲ, ಸರ್ವಥಾ ಅನ್ನಬಾರದು. ಆದರೆ ಆದರೂ ನಾನಂತ ಇದ್ದೇನೆ, ಅಂದರೆ ಅವರ ದೃಷ್ಟಿಯಲ್ಲಿ, ವೇದಜ್ಞಾನಿಯ ದೃಷ್ಟಿಯಲ್ಲಿ ಸಾಮಾನ್ಯ ಪತಿವ್ರತ ಸ್ತ್ರೀ ಅವಳೊಬ್ಬರು. ಅಂಥ ಪತಿವ್ರತ ಸ್ತ್ರೀ, ಅವನು ಬ್ರಾಹ್ಮಣ, ಅವಳು ಕ್ಷತ್ರಿಯಳು, ಅವಳು ವೇದಜ್ಞಾನಿ, ಇವಳೇನು ವೇದವನ್ನು ಅಧ್ಯಯನ ಮಾಡಿಲ್ಲ. ಆದರೂ ಸಹ ಅಂತಹ ಪತಿವ್ರತ ಸ್ತ್ರೀ ಸಣ್ಣ ತಪ್ಪು ಅವನು ಮಾಡಿದ್ದು, ಆ ಸಣ್ಣ ತಪ್ಪಿಗಾಗಿ ಅವಳು ಕಾಣಿಸ್ಲಿಲ್ಲ. ಹಾಗಾದರೆ ದೇವರು ಎಲ್ಲಿ ಕಾಣಿಸ್ತಾನೆ ನಮಗೆ? ದೇವರು ಕಾಣಿಸ್ಬೇಕು, ದೇವರ ಪೂಜೆಯನ್ನು ಮಾಡಬೇಕು ಅಂತ ಅಂದರೆ ಸಾಧ್ಯವೋ? ಸರ್ವಥಾ ಸಾಧ್ಯ ಇಲ್ಲ ಭಗವಂತನ ಪೂಜೆಯನ್ನು ಮಾಡಲಿಕ್ಕೆ. ಅರ್ಜುನನಿಗೆ ಕಾಣಿಸ್ಲಿಲ್ಲ, ಕೃಷ್ಣ ಕಾಣಿಸಿದ, ಆದರೆ ವಿಶ್ವರೂಪವನ್ನು ನಿನಗೆ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಅಂತಾನೆ ಪರಮಾತ್ಮ. ದಿವ್ಯಂ ದದಾಮಿ ತೇ ಚಕ್ಷು ಪಶ್ಯಮೇ ಯೋಗಮೈಶ್ವರಂ, ಪಶ್ಯಮೇ ಯೋಗಮೈಶ್ವರಂ ಸಖೇತಿ ಮತ್ವ. ಗೆಳೆಯ ಗೆಳೆಯ ಅಂತ ನನ್ನ ಹಿಂದೆ ಬಿದ್ದು ನನ್ನನ್ನು ಕರಿತಾ ಇದೆಯಲ್ಲ, ಆ ಗೆಳೆಯ ಮಾತ್ರ ನಿನಗೆ ಕಾಣಿಸ್ತಾನೆ. ಆದರೆ ಆ ಗೆಳೆಯನ ವಿಶ್ವರೂಪ ಏನಿದೆಯಲ್ಲ, ಅದು ನಿನ್ನ ಕಣ್ಣಿಗೆ ಕಾಣಿಸೋದಿಲ್ಲ ಅಂತ ಅಂತಾನೆ ಅರ್ಜುನನಿಗೆ. ಅಪರೋಕ್ಷ ಜ್ಞಾನಿ ದೇವರು, ಲಕ್ಷ್ಮೀದೇವಿ, ವಾಯು ಭಾರತೀಯರು, ಅವರಲ್ಲೇನೆ ಬ್ರಹ್ಮ ಸರಸ್ವತಿಯರು, ಆಮೇಲೆ ರುದ್ರ, ಪಾರ್ವತಿ, ಆಮೇಲೆ ಇಂದ್ರ, 7ನೇಯವರು. ಆದರೆ ಅಂಥ 7ನೆಯ ಸ್ಥಾನದಲ್ಲಿ ಇದ್ದ ಮಹಾ ಅಪರೋಕ್ಷ ಜ್ಞಾನಿಯಾದ ಇಂದ್ರನಿಗೆ, ಯಾವ ಇಂದ್ರ ಮಾಡಿದ ಅಹಲ್ಯ ಜಾರತ್ವ ಏನಿದೆಯಲ್ಲ, ಅದು ಸರ್ವಥಾ ಅವನ ಪಾಪಕ್ಕೆ ಕಾರಣ ಆಗಲಿಲ್ಲ ಅಂತ ಹೇಳಿ, ಅದರಿಂದ ಅವನ ಕೂದಲಿಗೂ ಹಾನಿಯಾಗಲಿಲ್ಲ ಅಂತ ಹೇಳಿ ವೇದ ಕೊಂಡಾಡ್ತದೆ. ಅಂತಹ ಮಹಾನುಭಾವ ಆ ಇಂದ್ರನಿಗೆ, ಅಪರೋಕ್ಷ ಜ್ಞಾನ ಸಂಪನ್ನನಾದವನಿಗೆ ಭಗವಂತನ ವಿಶ್ವರೂಪವನ್ನು ನೋಡಬೇಕಾದ್ರೆ ಕೃಷ್ಣ ಅಂತಾನೆ, ಕಾಣಿಸೋದಿಲ್ಲ ನಿನ್ನ ಈ ಕಣ್ಣಿಗೆ. ದಿವ್ಯಂ ದದಾಮಿ ತೇ ಚಕ್ಷು ಪಶ್ಯಮೇ ಯೋಗಮೈಶ್ವರಂ ಅಂತ ಕೃಷ್ಣ ಅಂತಾನೆ. ಕೃಷ್ಣ ಕಾಣಿಸಬಹುದು, ಆದರೆ ಕೃಷ್ಣನ ವಿಶ್ವರೂಪ ನಿನಗೆ ಕಾಣಿಸೋದಿಲ್ಲ. ಈ ಕೃಷ್ಣ ದುರ್ಯೋಧನನಿಗೂ ಕಾಣಿಸ್ತಾನೆ, ನಿನಗೂ ಕಾಣಿಸ್ತಾನೆ, ಇದರಲ್ಲೇನು ವಿಶೇಷ ಇಲ್ಲ. ದುರ್ಯೋಧನನಿಗೆ ಕಾಣಿಸಿದ ಹಾಗೆ ನಿನಗೂ ಕಾಣಿಸ್ತೇನೆ, ಆದರೆ ಈ ವಿಶ್ವರೂಪವನ್ನು ನೋಡಬೇಕಾದ್ರೆ ಮಾತ್ರ ದಿವ್ಯಂ ದದಾಮಿ ತೇ ಚಕ್ಷು. ಅದಕ್ಕೆ ಪ್ರಾರ್ಥನೆ ಮಾಡ್ತಾರೆ, ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬೆ. ದೇವರನ್ನು ನೋಡಬೇಕಾದ್ರೆ ಆ ಲಕ್ಷ್ಮೀದೇವಿ ನಮಗೆ ಕಣ್ಣನ್ನು ಕೊಡಬೇಕು. ಇಲ್ಲೇ ಹೋದರೆ ದೇವರನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಅನ್ನೋದಕ್ಕಾಗಿ ಭಗವಂತ ಅಲ್ಲಿ ಅರ್ಜುನನಿಗೆ ಕಣ್ಣನ್ನು ಕೊಡ್ತಾನೆ, ತನ್ನ ವಿಶ್ವರೂಪವನ್ನು ನೋಡೋದಕ್ಕಾಗಿ. ಹಾಗಾದರೆ ಅಂಥ ಮಹಾನುಭಾವನಿಗೇನೆ, 7ನೇ ವ್ಯಕ್ತಿಗೆ ದೇವರು ಕಾಣಿಸೋದಿಲ್ಲ ಅಂತಂದ ಮೇಲೆ ನಮ್ಮ ಲೆಕ್ಕ ಎಲ್ಲಿ? ಏನಂತ ಎಣಿಸ್ಲಿಕ್ಕಾಗ್ತದೆ? ನಮ್ಮನ್ನ ಅನಂತ ಜೀವರಾಶಿಗಳಲ್ಲಿ ನಮ್ಮನ್ನೇನಂತ ಎಣಿಸ್ಲಿಕ್ಕಾಗ್ತದೆ? ಲೆಕ್ಕದಲ್ಲೇನೇ ಇಲ್ಲ ನಾವು. ಅಂಥ ನಮಗೆ ದೇವರು ಕಾಣಿಸ್ತಾನೆ, ದೇವರು ಕಾಣಿಸ್ಬೇಕು ಅಂತ ನಾವು ಹಠ ಹಿಡಿದ್ರೆ ಎಲ್ಲಿ ನಮ್ದು ಏನು ನಮ್ಮ ಅನ್ನೋದಕ್ಕಾಗಿ ದೇವರಂತಾರೆ, ನಾನು ಕಾಣಿಸೋದಿಲ್ಲ, ಕಾಣಿಸಿ ನಿಮಗೆ ಅನುಗ್ರಹ ಮಾಡೋದಿಲ್ಲ. ಅಜ್ಞಸ್ತು ಅರ್ಚಯೇ ದೇವ ಅರ್ಚಾಯಾಮ್. ಅಜ್ಞಾನಿಗಳು ನೀವೆಲ್ಲ, ನಮಗೆಲ್ಲ ಭಗವಂತ ಹೇಳ್ತಾನೆ, ನಾವೆಲ್ಲ ಅಜ್ಞಾನಿಗಳು. ಹೀಗಾಗಿ ಅಜ್ಞಾನಿಗಳಾದ ನಾವೆಲ್ಲ ಪ್ರತಿಮೆಯಲ್ಲಿ ಪರಮಾತ್ಮನ ಪೂಜೆಯನ್ನು ಮಾಡಲೇಬೇಕು ಅಂತ ಪರಮಾತ್ಮ ಹೇಳ್ತಾನೆ. ಪ್ರತಿಮೆಯಲ್ಲಿ, ಅಗ್ನಿಯಲ್ಲಿ, ಗುರುಗಳಲ್ಲಿ, ಬ್ರಾಹ್ಮಣರಲ್ಲಿ, ತಂದೆ ತಾಯಿಗಳಲ್ಲಿ, ಗಂಡನಲ್ಲಿ, ಇಷ್ಟು ಜನರಲ್ಲಿ ಭಗವಂತನ ಪೂಜೆಯನ್ನು ಮಾಡಲೇಬೇಕು ಅಂತ ಹೇಳಿ ಶಾಸ್ತ್ರ ನಮಗೆ ಆದೇಶ ಮಾಡ್ತದೆ. ಹಾಗಾದರೆ ಇದು ಪ್ರತಿಮಾ, ಇದು ಅಂದರೆ ಭಗವಂತನಿಗೆ ಪ್ರತಿಯಾಗಿ ಇದ್ದದ್ದು, ದೇವರಿಗೆ ಪ್ರತಿಯಾಗಿ ಇದ್ದದ್ದು. ಇದು ದೇವರೇ ಅಲ್ಲ. ಒಬ್ಬ ವ್ಯಕ್ತಿ ಬರಬೇಕು ವಿವಾಹಕ್ಕೆ, ಒಬ್ಬನಿಗೆ ನಾವು ಆಹ್ವಾನ ಕಳಿಸಿದ್ದೇವೆ ನಮ್ಮ ವಿವಾಹಕ್ಕೆ ಬರಬೇಕು ಅಂತ ಹೇಳಿ. ಆದರೆ ಅವನು ಏನೋ ಕೆಲಸ ಬಿಟ್ಟು ಬರಲಿಕ್ಕೆ ಆಗಲಿಲ್ಲ. ಏನು ಮಾಡ್ತಾನೆ? ತನ್ನ ಪ್ರತಿನಿಧಿಯಾಗಿ ಮತ್ತೊಬ್ಬರನ್ನು ಕಳಿಸ್ತಾನೆ. ನನಗೆ ಬರಲಿಕ್ಕೆ ಆಗ್ತಾ ಇಲ್ಲ, ಏನು ತಿಳಿದುಕೊಳ್ಳಬೇಡ್ರಿ, ಆದರೆ ನನ್ನ ಪ್ರತಿನಿಧಿಯಾಗಿ ನಾನು ಕಳಿಸ್ತೇನೆ ಅಂತ ಹೇಳಿ ಪ್ರತಿನಿಧಿಯನ್ನು ಕಳಿಸ್ತಾರೆ. ಕಳಿಸಿದಾಗ ಅವನೇಂತ ನಾವು ಮಾಡ್ತೇವೆಯೋ ಇಲ್ಲ, ಮಠದ ಕಡೆಯಿಂದ ಹೋಗ್ತಾ ಇರ್ತಾರೆ. ಸ್ವಾಮಿಗಳನ್ನು ಸಾಕಷ್ಟು ಕಡೆಗೆ ಆಹ್ವಾನ ಮಾಡಿರ್ತಾರೆ, ಹೋಗ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಸ್ವಾಮಿಗಳು ಪ್ರತಿನಿಧಿಗಳನ್ನಾಗಿ ಕಳಿಸ್ತಾರೆ. ಯಾರು ಪ್ರತಿನಿಧಿಗಳಾಗಿ ಬಂದಿರ್ತಾರೆ ಅವರಿಗೆ ಸರಿಯಾಗಿ ಗೌರವ ಸಲ್ಲಬೇಕು. ಮಠಕ್ಕೆ ಯಾವ ರೀತಿಯಾದ ಗೌರವವನ್ನು ಕೊಡ್ತಾರೆಯೋ ಅದೇ ರೀತಿಯಾದ ಗೌರವವನ್ನು ಅವರಿಗೆ ಕೊಡಬೇಕು. ಅವರು ಯಾರನ್ನೇ ಕಳಿಸ್ಲಿ, ಸ್ವಾಮಿಗಳು ಗುರುಗಳು ಯಾರನ್ನೇ ಕಳಿಸ್ಲಿ ಪ್ರತಿನಿಧಿಗಳನ್ನಾಗಿ,
ಅವರೇನು ಗುರುಗಳು ಕಳಿಸಿದ್ದಾರೆ ಅನ್ನೋದಕ್ಕಾಗಿ ಬಂದಿದ್ದಾರೆ. ಹೀಗಾಗಿ ಗುರುಗಳಿಗೆ ಗೌರವ ಕೊಟ್ಟಂತೆ ಅವರಿಗೆ ನಾವು ಗೌರವ ಕೊಡ್ತೇವೆ ಲೋಕದಲ್ಲಿ. ಹಾಗಾದರೆ ಅವರನ್ನು ಗುರುಗಳು ಅಂತ ತಿಳಿದು ಗೌರವ ಕೊಟ್ಟದ್ದೇ ಇಲ್ಲ, ಗುರುಗಳ ಪ್ರತಿನಿಧಿ ಪ್ರತಿಮಾ ಅಂತ ತಿಳಿದು ನಾವು ಗೌರವ ಕೊಟ್ಟದ್ದು. ಹಾಗೇನೆ ಪ್ರತಿಮೆಯಲ್ಲಿ ಪರಮಾತ್ಮ ಇದ್ದಾನೆ ಅಂತ ತಿಳಿದು ನಾವು ಪ್ರತಿಮೆಗಳ ಪೂಜೆಯನ್ನು ಮಾಡಬೇಕೇ ವಿನಃ ಅದನ್ನೇ ದೇವರು ಅಂತ ತಿಳಿದವರಿಗೆ ಭಾರಿ ಅನರ್ಥ ಅಂತ ಮಧ್ವಾಚಾರ್ಯರೇ ಹೇಳಿಬಿಟ್ಟಿದ್ದಾರೆ. ಅನ್ನೋದಕ್ಕಾಗಿ ಆತ್ಮೈತಿ ತೂಪಗಚ್ಚಂತಿ ಗ್ರಾಹಯಂತಿ ಚ ಅನ್ನೋ ಸೂತ್ರದಲ್ಲಿ ವ್ಯಾಸರು, ಅದಕ್ಕೆ ಭಾಷ್ಯದಲ್ಲಿ ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯರು ಟೀಕಾಕೃತ್ಪಾದರು ಬಹಳ ಅದ್ಭುತವಾಗಿ ಆ ವಿಷಯವನ್ನೆಲ್ಲ ಪ್ರತಿಪಾದನೆ ಮಾಡಿದ್ದಾರೆ. ಅನ್ನೋದಕ್ಕಾಗಿ ಮಹಾನುಭಾವರೆಲ್ಲ ಅವತಾರವನ್ನು ತಾಳಿ ತೀರ್ಥಯಾತ್ರೆಯನ್ನು ಮಾಡ್ತಾರೆ. ನಾವೇ ಮಾಡಿದ್ದೇವೆ, ನೀವೇನು ಧಾಡಿಯಾಗಿದೆ ಮಾಡ್ರಿ ಅಂತ ಹೇಳಿ ನಮಗೆಲ್ಲ ತಿಳಿಸೋದಕ್ಕಾಗಿ ಈ ತರಹದ ಸತ್ಕರ್ಮಗಳನ್ನು ಮಹಾನುಭಾವರೆಲ್ಲ ಮಾಡಿ ಹೋಗಿದ್ದಾರೆ. ಅನ್ನೋದಕ್ಕಾಗಿ ರಾಘವೇಂದ್ರ ಸ್ವಾಮಿಗಳು ಹೊರಟರು ತೀರ್ಥಯಾತ್ರೆಗೆ. ಎಲ್ಲಿ ಹೋಗಬೇಕು, ಯಾವ ಪ್ರತಿಮೆಯಲ್ಲಿ ಯಾವುದನ್ನು ಪ್ರತಿಮಾ ಅಂತ ಕರಿಬೇಕು, ಎಲ್ಲಿ ದೇವರಿರ್ತಾರೆ, ಅದೊಂದು ಬಹಳ ಸೂಕ್ಷ್ಮವಾದ ವಿಚಾರ. ದೇವರ ಮೂರ್ತಿ ಕಂಡಿತು ಅಂತಂದ ತಕ್ಷಣ ನಾವು ನಮಸ್ಕಾರ ಮಾಡಿಬಿಡ್ತೇವೆ. ಹಾಗೆ ಮಾಡಬಾರ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ನಮಗೂ ಗೊತ್ತಿದ್ದಿಲ್ಲ. ಗುರುಗಳ ಜೊತೆಗೆ ಸಂಚಾರದಲ್ಲಿ ಇದ್ದಾಗ, ಆಂಧ್ರ ಸಂಚಾರದಲ್ಲಿ ಇದ್ದಾಗ ಯಾವುದೋ ಊರು ಸಾಯಂಕಾಲ ಬಂತು, ಒಂದು ಒಳ್ಳೆಯ ಗುಡಿ ಇತ್ತು. ಆ ಗುಡಿ ಬೇಕಾಗಿದ್ದಿಲ್ಲ, ನೀರು ಬೇಕಾಗಿತ್ತು ನಮಗೆ ಸಾಯಂಕಾಲ ಕುಡಿಲಿಕ್ಕೆ. ಹೀಗಾಗಿ ಸಾಯಂಕಾಲ ಆಯಿತು, ಒಳ್ಳೆ ನಳ ಕಾಣಿಸ್ತು. ಹೀಗಾಗಿ ಇಲ್ಲಿ ಇಳಿಯೋಣ ಅಂತ ಹೇಳಿ ಇಳಿದ್ವಿ. ಒಳಗೆ ಹೋದರೆ ಒಳ್ಳೆಯ ಉದ್ಯಾನವನ, ನೀರು ಸಿಕ್ತು, ನೀರು ಕುಡಿದ್ವಿ, ಸಂಧ್ಯಾ ವಂದನೆ ಆಯಿತು, ಎಲ್ಲ ಆಯಿತು. ಆಮೇಲೆ ಇನ್ನೂ ಒಳಗಡೆ ನೋಡಿದರೆ ಒಂದು ಗುಡಿ, ದೇವಸ್ಥಾನ. ಏನೋ ದೇವಸ್ಥಾನ ಇದೆಯಲ್ಲ ಅಂತ ಹೇಳಿ ಸುಮ್ಮನೆ ಪ್ರದಕ್ಷಿಣೆ ಹಾಕಿದ್ವಿ ಅಷ್ಟೇ, ನಮಸ್ಕಾರನೂ ಮಾಡಲಿಲ್ಲ. ಫಲಕ್ಕೆ ಹಾಕ್ಕೊಂಡು ಹೋಗೋಣ ಅಂತ ಪ್ರದಕ್ಷಿಣೆ ಹಾಕಿ ಹೋದ್ವಿ. ಗುರುಗಳಲ್ಲಿ ಕುಳಿತು ನೋಡ್ತಾ ಕೂತಿದ್ರು. ಅಲ್ಲಿ ಹೋದ ಮೇಲೆ ನಾವು 4-5 ವಿದ್ಯಾರ್ಥಿಗಳಿದ್ದವು. ಎಲ್ಲರ ಕೈಯಲ್ಲಿ 10 ರೂಪಾಯಿ ಕೊಟ್ಟರು. ಇದ್ಯಾಕೆ ದಕ್ಷಿಣೆ ಕೊಡ್ತಾ ಇದ್ದಾರೆ ಅಂತ ನಮಗೆ ಈಗ ಆ ಕಾಲದಲ್ಲಿ. ಆಮೇಲೆ ಅದು 10 ರೂಪಾಯಿ ಕೊಟ್ಟರು, ಇದನ್ನು ಮಂತ್ರಾಕ್ಷತೆ ಪುಟ್ಟಿಯಲ್ಲಿ ಹಾಕಿ ನಮಸ್ಕಾರ ಮಾಡಿ ನನಗೆ ಅಂತ ಹೇಳಿದ್ರು. ಹಾಕಿದ್ವಿ, ನಮಸ್ಕಾರ ಮಾಡಿದ್ವಿ, ಆಯಿತು, ಎಲ್ಲ ಆಯಿತು. ಏನು ಅಂತ ಗೊತ್ತಾಗಲಿಲ್ಲ ನಮಗೆ. ಏನಿಲ್ಲ, ಹೀಗೆಲ್ಲ ಕಂಡ ದೇವಸ್ಥಾನಗಳಿಗೆ ಹೋದರೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಅದು ಯಾರು ಪ್ರತಿಷ್ಠಾಪನೆ ಮಾಡಿದ್ದು ಗೊತ್ತಾ ನಿಮಗೆ? ಗೊತ್ತಿಲ್ಲ. ಹೋಗಲಿ, ಗೋಪಿಚಂದನವನ್ನಾದರೂ ಹಚ್ಕೊಂಡಿದ್ದಾನೋ, ವೈಷ್ಣವನಾದರೂ ಆಗಿದ್ದಾನೋ ಅವನು, ಇಲ್ಲ, ಏನೂ ಗೊತ್ತಿಲ್ಲ. ಗೊತ್ತಿಲ್ಲದ ದೇವಸ್ಥಾನಗಳಿಗೆ ಸರ್ವತಾ ಹೋಗ್ಬಾರ್ದು. ಗೊತ್ತಿಲ್ಲದ ಬಾವಿಯಲ್ಲಿ ನಾವು ಇಳಿತೀವ? ಇಲ್ಲ. ಯಾಕೆ? ನಮಗೆ ಅನರ್ಥ ಆಗ್ತದೆ ಗೊತ್ತು ಅನ್ನೋದಕ್ಕಾಗಿ ಗೊತ್ತಿಲ್ಲದ ಬಾವಿಯಲ್ಲಿ ಇಳಿಯೋದಿಲ್ಲ, ಕತ್ತಲಿನ ಕೋಣೆಯಲ್ಲಿ ಹೋಗೋದಿಲ್ಲ. ನಿತ್ಯ ಓಡಾಡ್ತಾ ಇರ್ತೇವೆ ಮನೆಯಲ್ಲಿ, ಆದರೂ ಕತ್ತಲಾಯಿತು ಅಂತಂದರೆ ಹೋಗೋದಿಲ್ಲ. ಇಷ್ಟು ಸಣ್ಣ ಸಣ್ಣ ನಿಯಮಗಳನ್ನು ಪಾಲನೆ ಮಾಡ್ತಾ ಇರಬೇಕಾದ್ರೆ ಏನೋ ದೇವರು ಕಾಣಿಸಿದ, ದೇವರ ಮೂರ್ತಿ ಕಾಣಿಸ್ತು ಅಂತ ಹೇಳಿ ಹೋಗಿ ಪ್ರದಕ್ಷಿಣೆ ಮಾಡಿ ಬಂದಿದ್ದೀರಲ್ಲ, ಹೀಗೆಲ್ಲ ಮಾಡಬಾರದು. ವೈಷ್ಣವರು ಪ್ರತಿಷ್ಠಾಪನೆ ಮಾಡಿದ ವೈಷ್ಣವರು ಅಂದರೆ ಏನು? ಭಗವದ್ಭಕ್ತಿ ಇರಬೇಕು, ವಿಷ್ಣು ಭಕ್ತಿ ಇರಬೇಕು. ವಿಷ್ಣು ಭಕ್ತರು ಪ್ರತಿಷ್ಠಾಪನೆ ಮಾಡಿದ, ಅದರಲ್ಲಿಯೂ ಶಾಸ್ತ್ರದಲ್ಲಿ ಏನೆಲ್ಲ ಧರ್ಮಗಳನ್ನು ಹೇಳಿದ್ದಾರೆ ಆ ಎಲ್ಲ ಧರ್ಮಗಳನ್ನು ಪಾಲನೆ ಮಾಡುವ ಅಧಿಕಾರಿ ಯಾವನಿದ್ದಾನೆ, ಅಂತಹ ಅಧಿಕಾರಿ ಪ್ರತಿಷ್ಠಾಪನೆ ಮಾಡಿದ ಆ ದೇವಸ್ಥಾನಗಳಿಗೆ ಹೋಗಿ ಪ್ರದಕ್ಷಿಣೆ ಹಾಕಬೇಕು, ನಮಸ್ಕಾರ ಮಾಡಬೇಕೇ ವಿನಃ ಹೀಗೆ ಕಂಡ ದೇವಸ್ಥಾನಗಳಿಗೆಲ್ಲ ಹೋಗಬಾರದು. ಅದು ತಪ್ಪು ಮಾಡಿದ್ದೀರಿ, ಅದಕ್ಕೆ ಪ್ರಾಯಶ್ಚಿತ್ತ ಅಂತ ಹೇಳಿ ಅದು ಹಾಕಿಸ್ಕೊಂಡು ನಾನು ನಮಸ್ಕಾರ ಮಾಡಿಸ್ಕೊಂಡಿದ್ದೇನೆ ಅಂತ ಗುರುಗಳು ವಿವರಣೆ ಕೊಟ್ಟರು. ಆಮೇಲೆ ಅದಕ್ಕೆ ಹಾಗೆ ಇಲ್ಲಿ ನಾರಾಯಣಾಚಾರ್ಯರ ಆ ಮಾತನ್ನು ತಿಳಿಸ್ತಾರೆ. ಎಲ್ಲಿಗೆ ಹೋದರು? ತೀರ್ಥಯಾತ್ರೆ ಮಾಡಿದರು ಅಂದರೆ ಎಲ್ಲೆಲ್ಲಿ ದೇವಸ್ಥಾನ ಕಾಣಿಸ್ತದೆ ಎಲ್ಲ ಕಡೆಗೆ ಹೋಗೋದಲ್ಲ. ಪುಣ್ಯ ಸರಸೀಶ್ಚ ವೈಷ್ಣವೀಹಿ, ಎಲ್ಲಿಗೆ ಹೋದರೆ ವಿಷ್ಣು ಭಕ್ತಿ ಅಭಿವೃದ್ಧಿ ಆಗ್ತದೆ, ಯಾವ ಪ್ರತಿಮೆಗಳನ್ನು ವೈಷ್ಣವರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತಹ ಕ್ಷೇತ್ರಗಳಿಗೆ ಹೋಗ್ತಾರೆ. ಪುಣ್ಯ ಸರಸೀಶ್ಚ, ಪುಣ್ಯ ನದಿಗಳು ಅಂತ ಹೇಳ್ತಾರೆ. ನದಿಗಳು ಬೇಕಾದಷ್ಟು ಇವೆ. ಇಲ್ರಿ ನಾವು ಹೊರದೇಶದಲ್ಲಿಯೂ ನಿತ್ಯ ನದಿಯಲ್ಲಿ ಸ್ನಾನ ಮಾಡಿ, ನದಿಯಲ್ಲಿ ಸ್ನಾನ ಮಾಡಿದ್ದೇನೋ ನಿಜ, ಆದರೆ ಅದು ಪುಣ್ಯ ನದಿಯೋ ಅಲ್ಲ. ಯಾವ ನದಿಯಲ್ಲಿ ಪರಮಾತ್ಮ ದೇವಾದಿ ದೇವತೆಗಳು ಸ್ನಾನ ಮಾಡ್ತಾರೆ, ಯಾವ ನದಿಯ ಜಲವನ್ನು ಶ್ರೀನಿವಾಸ ಸ್ವಯಂಭೂ ಸ್ಥಳ ಏನಿದೆ ಅಲ್ಲ ಅಂತಹ ಶ್ರೀನಿವಾಸನೇ ಮೊದಲಾದ ಪ್ರತಿಮೆಗೆ ಸ್ನಾನ ಮಾಡೋದಕ್ಕಾಗಿ, ಅಭಿಷೇಕ ಮಾಡೋದಕ್ಕಾಗಿ ಉಪಯೋಗ ಮಾಡ್ತಾರೆ, ಎಲ್ಲಿ ಸ್ನಾನ ಮಾಡೋದರಿಂದ ನಮ್ಮ ಪಾಪಗಳೆಲ್ಲ ತೊಲಗಿ ಹೋಗ್ತದೆ ಅಂತಹ ಪುಣ್ಯ ಸರೋವರಗಳಲ್ಲಿ ಸ್ನಾನ ಮಾಡಬೇಕೇ ವಿನಃ ಕಂಡ ಸರೋವರಗಳಲ್ಲಿ ಸ್ನಾನ ಮಾಡೋದು ಅಲ್ಲ ಅಂತ ಹೇಳ್ತಾರೆ. ಪರಕೀಯ ಜಲಾಶಯ ಅಂತ ಅಂತಾರೆ, ಮತ್ತೊಬ್ಬರ ಮನೆಯ ಬಾವಿಯಲ್ಲಿ ಸ್ನಾನ ಮಾಡಬಾರದು ಅಂತ ಹೇಳ್ತಾರೆ. ಯಾಕೆ? ಅದೇನು ಪುಣ್ಯ ಸರೋವರ ಅಲ್ಲ, ಪುಣ್ಯ ಜಲ ಅಲ್ಲ, ಅಲ್ಲಿ ಸ್ನಾನ ಮಾಡಿದರೆ ನಮಗೇನು ಪುಣ್ಯ ಬರೋದಿಲ್ಲ ಅನ್ನೋದಕ್ಕಾಗಿ ಅಲ್ಲಿ ಮಾಡಿದರೆ
ಪೂರ್ಣ ಪುಣ್ಯ ನಿಮಗೆ ಬರೋದಿಲ್ಲ, ಅರ್ಧ ಅವರಿಗೆ ಹೋಗ್ತದೆ, ಅರ್ಧ ನಿಮಗೆ ಬರ್ತದೆ ಅಂತ ಹೇಳ್ತಾರೆ. ಇಷ್ಟು ಶಾಸ್ತ್ರದಲ್ಲಿ ಇದೆ. ಹಾಗಾದರೆ ರಾಘವೇಂದ್ರ ಸ್ವಾಮಿಗಳು ತಿಳಿಸ್ತಾರೆ, ಪುಣ್ಯ ಸರಸೀಶ್ಚ ವೈಷ್ಣವೀಹಿ, ಪುಣ್ಯವಾದ ನದಿಗಳು. ಹತ್ತಿರದಲ್ಲೇನೆ ಕಾವೇರಿ ಇದೆ, ನಮಗೆ ಅನುಕೂಲ ಆದಾಗ ಅಲ್ಲಿಗೆ ಹೋಗ್ಬೇಕು. ಬೇಕಾದಾಗೆಲ್ಲ ನಾವು ಸೈಟ್ ಸೀಯಿಂಗ್ ಅಂತ ಹೋಗ್ತೇವೆ, ನೋಡುವುದಕ್ಕಾಗಿ ಉದ್ಯಾನವನಗಳಿಗೆ ಹೋಗ್ತೇವೆ. ಆದರೆ ಹತ್ತಿರ ನದಿಗಳಿರ್ತದೆ, ಹತ್ತಿರ ಕ್ಷೇತ್ರಗಳಿರ್ತದೆ, ಆ ಕ್ಷೇತ್ರಗಳಿಗೆ ಮಾತ್ರ ಹೋಗೋದಿಲ್ಲ. ರಾಘವೇಂದ್ರ ಸ್ವಾಮಿಗಳಂತಾರೆ ಹೋಗ್ರಿ ಅಂತ ಅಂತಾರೆ. ಪುಣ್ಯ ಸರಸೀಶ್ಚ ವೈಷ್ಣವೀಹಿ, 6 ತಿಂಗಳಿಗೆ 1 ಸಲ ಆದರೂ ನದಿ ಸ್ನಾನ ಆಗಬೇಕು ಅಂತ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ, ಕನಿಷ್ಠ ಪಕ್ಷಕ್ಕೆ. ನಿಜವಾಗಿ ಶಾಸ್ತ್ರದಲ್ಲಿ ತಿಳಿಸೋದೇನು ಅಂತ ಅಂದರೆ, ಎಲ್ಲಿ ನದಿ ಇಲ್ಲ ಆ ಊರಲ್ಲೇ ಇರಬೇಡ್ರಿ ಅಂತ ಹೇಳ್ಬಿಟ್ಟಿದ್ದಾರೆ. ಅದೆಲ್ಲ ಈಗೆಲ್ಲ ಆಗೋದಿಲ್ಲ, ಆದರೆ ನಾವು ತಿಳಿಬೇಕಾದದ್ದಷ್ಟೇ. ಅಂದರೆ ನಮ್ಮ ಪರಿಸ್ಥಿತಿ ಏನಾಗಿದೆ, ಏನಾಗಿ ಹೋಗಿದೆ ಅನ್ನೋದನ್ನು ತಿಳಿಯೋದಕ್ಕಾಗಿ ನಾವು ಕುಳಿತುಕೊಂಡ್ರೆ, ನದಿ ವೈದ್ಯಶ್ಚ ಪಂಚಮಃ, ಶ್ರೋತ್ರಿಯ ಇರಬೇಕು ಅಂತ ಹೇಳಿದ್ದಾರೆ, ವೈದ್ಯ ಇರಬೇಕು ಅಂತ ಹೇಳಿದ್ದಾರೆ, ನದಿ ಇರಬೇಕು ಅಂತ ಹೇಳಿದ್ದಾರೆ, ತಂದೆ ತಾಯಿ. ಈ 5 ಜನ ಯಾವ ಊರಲ್ಲಿ ಇರೋದಿಲ್ಲ ಆ ಊರಲ್ಲಿ ಸರ್ವಥಾ ಇರಬಾರದು ಅಂತ ಹೇಳಿದ್ದಾರೆ. ಆದರೆ ನಮ್ದೀಗ ವಿರುದ್ಧ ಕಲಿಯುಗದ ಧರ್ಮ, ಎಲ್ಲಿ 5 ಇರೋದಿಲ್ಲ ಅಲ್ಲೇ ಇರೋದು ಅಂತ. ಜನಕಃ, ಶ್ರೋತ್ರಿಯ, ರಾಜ, ನದಿ, ವೈದ್ಯಸ್ತು ಪಂಚಮಃ, ಈ 5 ಜನ ಇರಬೇಕು ಅಂತ ಹೇಳಿದ್ದಾರೆ. ಜನಕ ತಂದೆ ಅರ್ಥಾತ್ ತಾಯಿ, ಎಲ್ಲಿ ತಂದೆ ಇರ್ತಾಳೆ ಅಲ್ಲಿ ತಾಯಿ ಇದ್ದೇ ಇರ್ತಾಳೆ. ಹೀಗಾಗಿ ತಾಯಿಯನ್ನು ಪ್ರತ್ಯೇಕ ಶ್ಲೋಕದಲ್ಲಿ ಹೇಳೋದಿಲ್ಲ, ಪ್ರತ್ಯೇಕ ಶ್ಲೋಕದಲ್ಲಿ ಹೇಳಿಲ್ಲ. ಜನಕ ತಂದೆ ಇದ್ದಾನೆ, ಶ್ರೋತ್ರಿಯ ವೇದವನ್ನು ಚೆನ್ನಾಗಿ ಅಧ್ಯಯನ ಮಾಡಿಕೊಂಡ ಬ್ರಾಹ್ಮಣರಿರಬೇಕಂತೆ. ಜನಕಃ, ಶ್ರೋತ್ರಿಯ, ರಾಜ ಕ್ಷತ್ರಿಯನಾದ ವ್ಯಕ್ತಿ ಇರಬೇಕಂತೆ. ನದಿ ಇರಬೇಕು, ವೈದ್ಯಸ್ತು ಪಂಚಮಃ, 5 ಜನ ಇರಬೇಕು ಅಂತ ಹೇಳಿದ್ದಾರೆ. ವೈದ್ಯರು ಇರ್ತಾರೆ, ಆದರೆ ಉಳಿದವರು 4 ಜನ ಮಾತ್ರ ಎಲ್ಲಿ ಇರೋದಿಲ್ಲ. ಅಂಥ ಊರಲ್ಲಿ ನಾವಿರ್ತೇವೆ. ಆದರೆ ಶಾಸ್ತ್ರದಲ್ಲಿ ಅದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಆದರೂ ಹೀಗಾಗೋದಿಲ್ಲಲ್ಲ, ಕನಿಷ್ಠ ಪಕ್ಷಕ್ಕೆ 6 ತಿಂಗಳಿಗೆ 1 ಸಲ ಆದರೂ ನದಿ ಸ್ನಾನ ಆಗಲಿ ಅಂತ ಶಾಸ್ತ್ರದಲ್ಲಿ ಆಗಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇದನ್ನೆಲ್ಲ ತಿಳಿಸೋದಕ್ಕಾಗಿ ಮಹಾನುಭಾವರು ತೀರ್ಥಯಾತ್ರೆಯನ್ನು ಮಾಡ್ತಾರೆ. ಅವ್ರಿಗೆ ಯಾಕೆ ಬೇಕು? ನಿಜವಾಗಿ ಶಾಸ್ತ್ರದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ, ಯಾರು ಯತಿಗಳಾಗಿದ್ದಾರೆ ಯತಿಗಳಿಗೆ ತೀರ್ಥಯಾತ್ರೆಯನ್ನು ಮಾಡಬೇಕು ಅಂತನೋ ನಿಯಮ ಏನಿಲ್ಲ ಅಂತ ಹೇಳ್ತಾರೆ. ದ್ವಂದ್ವ ಸಂಘ ವಿಮುಕ್ತಾನಾಂ ಬ್ರಹ್ಮ ಧ್ಯಾನೈಕ ಚೇತಸಾಂ ಸಂವಿದಾ ತೀರ್ಥಭೂತಾನಾಂ ನ ತೀರ್ಥಗಮನಂ ಮತಂ ಅಂತ ಪುರಾಣದಲ್ಲಿ ನಮಗೆ ತಿಳಿಸ್ತಾರೆ. ತೀರ್ಥಯಾತ್ರೆಗೆ ಯಾರು ಹೋಗಬೇಕು? ನಾವೆಲ್ಲ ಏನಿದ್ದೀವಲ್ಲ ನಾವೆಲ್ಲ ತೀರ್ಥಯಾತ್ರೆಗೆ ಹೋಗಬೇಕು. ದ್ವಂದ್ವ ಸಂಘ ವಿಮುಕ್ತಾನಾಂ, ಯಾರಿಗೆ ದ್ವಂದ್ವ ಸಂಘ ಇಲ್ಲ, ಸುಖ ದುಃಖ ಈ ತರಹದ ದ್ವಂದ್ವಗಳನ್ನು ಯಾರು ಪರಿತ್ಯಾಗ ಮಾಡಿದ್ದಾರೆ, ಬ್ರಹ್ಮ ಧ್ಯಾನೈಕ ಚೇತಸಾಂ, ಯಾವಾಗಲೂ ಪರಮಾತ್ಮನ ಚಿಂತೆಯಲ್ಲೇ ತಲ್ಲೀನೆಯಾಗಿ ಹೋಗಿಬಿಟ್ಟಿದ್ದಾರೆ, ಸಂವಿದಾ ತೀರ್ಥಭೂತಾನಾಂ, ಅವರು ಅಪರೋಕ್ಷ ಜ್ಞಾನವನ್ನು ಪಡೆದು ಬಿಟ್ಟಿದ್ದಾರೆ. ಹೀಗಾಗಿ ಅವರೇ ಸ್ವಯಂ ತೀರ್ಥ ಅನ್ನೋದಕ್ಕಾಗಿ ದಾಸರು ಹೇಳಿದರು, ಎಲ್ಲಿ ಹರಿಕಥಾ ಪ್ರಸಂಗವೋ, ಎಲ್ಲಿ ಭಗವಂತನ ಕಥಾ ಪ್ರಸಂಗ ನಡೆದಿರ್ತದೆ ಎಲ್ಲ ಪುಣ್ಯ ನದಿಗಳು ಅಲ್ಲಿ ಬಂದಿರ್ತದೆ ಅಂತ ಹೇಳ್ತಾರೆ. ಆದರೆ ಎಲ್ಲಿ ಸ್ವಯಂ ಅಂತಹ ಮಹಾನುಭಾವರು, ಹರಿಕಥಾ ಪ್ರಸಂಗ ಅಲ್ಲ ಅಂತಹ ಮಹಾನುಭಾವರು ಇರ್ತಾರೆ, ಅಲ್ಲಿ ಅಂತೂ ಕಿಮುತ. ಹೀಗಾಗಿ ಅವರೇ ಸ್ವಯಂ ತೀರ್ಥ ಅನ್ನೋದಕ್ಕಾಗಿ ನಾ ತೀರ್ಥಗಮನಂ ಸ್ಮೃತಂ ಅಂತ ಹೇಳ್ತಾರೆ. ಅಂಥವರು ತೀರ್ಥಯಾತ್ರೆ ಮಾಡಬೇಕಾಗಿಲ್ಲ, ಆದರೂ ಮಾಡ್ತಾರೆ. ಯಾಕೆ? ನೀವು ಮಾಡ್ರಿ ಅಂತ ನಮಗೆ ತಿಳಿಸೋದಕ್ಕಾಗಿ. ಮಾಡುವ ಪ್ರಸಂಗ ಇಲ್ಲದೇ ಇದ್ದರೂ ಸಹ ಅವರು ಮಾಡಿ ತೋರಿಸ್ತಾರೆ, ಇದನ್ನು ನೀವು ಮಾಡ್ರಿ ಅಂತ. ಹೀಗಾಗಿ ರಾಘವೇಂದ್ರ ಸ್ವಾಮಿಗಳು ಅವರಲ್ಲಿ ಎಲ್ಲ ಗುಣಗಳಿದ್ರೂ ಸಹ ತೀರ್ಥಯಾತ್ರೆಯನ್ನು ಮಾಡುವ ಅವಶ್ಯಕತೆ ಅವರಿಗೆ ಇಲ್ಲದೇ ಇದ್ದರೂ ಸಹ ತೀರ್ಥಯಾತ್ರೆಯನ್ನು ಮಾಡ್ತಾ ನಮಗೆಲ್ಲರಿಗೆ ತಿಳಿಸ್ತಾರೆ, ನೀವು ತೀರ್ಥಯಾತ್ರೆಯನ್ನು ಮಾಡ್ರಿ ಅಂತ ಹೇಳ್ತಾರೆ. ಗುಣಪೂರ್ಣ ಬೋಧ ಮತ ಸಿಂಧು ಚಂದ್ರಮಾಹ ಯತಿರಾಟ ಉಪಾದಿಶದಗಾಮ ಅಗಾಧ ಮೇಧಸಾಂ ಅಥಮಾನ ಪದ್ಧತಿ ಪುರಸ್ಸರಂ ಕೃತಿ ನಿಜ ದರ್ಶನಂ ನಿಖಿಲ ಸಂಪದಾಂ ಪದಂ. ರಾಘವೇಂದ್ರ ಸ್ವಾಮಿಗಳು ಪ್ರಮಾಣ ಪದ್ಧತಿ ಮೊದಲಾಗಿರತಕ್ಕಂತಹ ಗ್ರಂಥಗಳನ್ನು ತಮ್ಮಲ್ಲಿರತಕ್ಕಂತಹ ಶಿಷ್ಯರಿಗೆ ಬಹಳ ಸುಂದರವಾಗಿ ಆಯಾ ಕ್ಷೇತ್ರಗಳಲ್ಲಿ ಅವರಿಗೆ ಬೋಧನೆ ಮಾಡ್ತಾ ಹೋಗ್ತಾ ಇದ್ದಾರೆ. ಪ್ರವಚನವನ್ನು ಶಿಷ್ಯರಿಗೆ ಪಾಠವನ್ನು ಹೇಳೋದರಿಂದ ವ್ಯಾಖ್ಯಾಯೇಕಸ್ಯ ಶತೋತ್ತರ, ಬಹಳ ಅದ್ಭುತವಾದ ಪುಣ್ಯವನ್ನು ತಂತ್ರಸಾರದಲ್ಲಿ ಮಧ್ವಾಚಾರ್ಯರು ಹೇಳಿದ್ದಾರೆ. ಆದರೆ ಇಂಥ ಕ್ಷೇತ್ರದಲ್ಲಿ ವ್ಯಾಖ್ಯಾನವನ್ನು ಮಾಡೋದರಿಂದ ಇನ್ನಿಷ್ಟು ಅತಿಶಯವಾದ ಫಲ ಸಿಗುತ್ತದೆ ಅನ್ನೋದಕ್ಕಾಗಿ ಪ್ರಮಾಣ ಪದ್ಧತಿ ಮೊದಲಾಗಿರತಕ್ಕಂತಹ ಗ್ರಂಥಗಳನ್ನು ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಹೃದಿಬೋಧ ದುಗ್ಧ
ರಸವಾಸನಾ ಕೃತೆ ಪರಿನಿರ್ಮಿತಾವಿವ ಪಯೋಜ ತಲ್ಲಜೌ. ಆದಮೇಲೆ ಅವರು ಒಂದು ದೇಶಕ್ಕೆ ಹೋಗಿದ್ದಾರೆ. ಅಲ್ಲಿ ಕೃಷ್ಣ ಪರಮಾತ್ಮನ ಅತ್ಯದ್ಭುತವಾಗಿರತಕ್ಕಂತಹ ವಿಗ್ರಹವನ್ನು ನೋಡ್ತಾರೆ. ವಿಗ್ರಹವನ್ನು ನೋಡಿ ಆ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ. ಕೃಷ್ಣರೂಪಿಯಾದ ಪರಮಾತ್ಮನ ಸ್ತೋತ್ರ ಮಾಡ್ತಾರೆ. ಹೃದಿ ಬೋಧ ದುಗ್ಧ ರಸವಾಸನಾ ಕೃತೆ ಪರಿನಿರ್ಮಿತಾವಿವ ಪಯೋಜ ಪಲ್ಲವವು ಅಪವರ್ಗ ಮಾರ್ಗ ಪರಿಬೋಧನಾಯ ಮೇ ಚರಣವು ತವೇಶ ಕಿಮು ಚಿಹ್ನ ಪಲ್ಲವವು. ಹೃದಿ ಬೋಧ ದುಗ್ಧ ರಸ ವಾಸನಾಕೃತೆ ಪರಿನಿರ್ಮಿತಾವಿವ. ನಮ್ಮ ಅಜ್ಞಾನವನ್ನು ಪರಿಹಾರ ಮಾಡೋದಕ್ಕಾಗಿ ಈ ನಿನ್ನ ಪಾದಕಮಲಗಳಿದ್ದಂತೆ ಇವೆ ಅಂತ ಹೇಳಿ ಪರಮಾತ್ಮನ ಸ್ತುತಿಯನ್ನು ಅತ್ಯದ್ಭುತವಾಗಿ ಮಾಡ್ತಾರೆ. ಇತಿ ಬಾಷ್ಪ ಗದ್ಗತಯಾತಿ ಮಂಥರಂ ಪ್ರಮದ ಪ್ರವಾಹ ಕೃತ ಕಾಂತಿ ಕಂಧರಂ ರಚಿತ ಸ್ತುತಿ ಕೃತನತಃ ಸಮೇಗಿವಾನ್ ಸತು ರಾಮ ಸೇತುಮವಲೋಕನೋತ್ಸುಕ. ಅಲ್ಲಿಂದ ಸೇತು ದರ್ಶನವನ್ನು ಮಾಡೋದಕ್ಕಾಗಿ ರಾಘವೇಂದ್ರ ಸ್ವಾಮಿಗಳು ಹೋಗ್ತಾರೆ. ಆ ರಾಘವೇಂದ್ರ ಸ್ವಾಮಿಗಳನ್ನು ಆ ನದಿ ನೋಡ್ತದಂತೆ. ಬಹಳ ಸುಂದರವಾಗಿ ಉತ್ಪ್ರೇಕ್ಷೆ ಮಾಡಿ ವರ್ಣನೆ ಮಾಡ್ತಾರೆ. ಉಕ್ಕೇರಿ ಬರ್ತದಂತೆ, ನದಿ ಉಕ್ಕೇರಿ ಬರ್ತದೆ, ತೆರೆಗಳು ಉಕ್ಕೇರ್ತಾ ಇವೆ. ಆ ತೆರೆಗಳು ಉಕ್ಕೇರುವುದನ್ನು ನೋಡಿ ಕವಿಗಳು ಕಲ್ಪನೆ ಮಾಡ್ತಾರೆ, ಬಹುಶಃ ರಾಘವೇಂದ್ರ ಸ್ವಾಮಿಗಳನ್ನು ನೋಡಿ ಆ ತೆರೆಗಳಿಗೆ, ಆ ನದಿಗೆ, ಆ ಸಮುದ್ರಕ್ಕೆ ಸಂತೋಷ ಆಗಿರಬೇಕು ಅಂತ. ಯಾಕೆ ಸಂತೋಷ ಆಯಿತು? ಸಂತೋಷಕ್ಕೆ ಕಾರಣ ಏನು? ಸಮುದ್ರ ಯಾವಾಗ ಸಂತೋಷ ಆಗ್ತದೆ ಆವಾಗ ತೆರೆಗಳು ಅದರಲ್ಲಿ ಉಕ್ಕೇರ್ತವೆ. ರಾಘವೇಂದ್ರ ಸ್ವಾಮಿಗಳನ್ನು ನೋಡಿ ಯಾಕೆ ಸಂತೋಷ ಆಯಿತು ಅನ್ನೋದಕ್ಕಾಗಿ ಅವರು ಕಲ್ಪನೆಯನ್ನು ಮಾಡ್ತಾರೆ. ವದನೆ ವಿಧುಂ. ಆ ಸಮುದ್ರ ರಾಘವೇಂದ್ರ ಸ್ವಾಮಿಗಳಲ್ಲಿ ಇಷ್ಟೆಲ್ಲ ಜನರನ್ನು ನೋಡಿತಂತೆ. ನೋಡಿದ್ದಕ್ಕಾಗಿ ಸಂತೋಷ ಆಯಿತು. ನಮ್ಮ ಬಂಧುಗಳನ್ನು ನೋಡಿದಾಗ, ಎಲ್ಲೋ ದೇಶದಲ್ಲಿ, ದೂರ ದೇಶದಲ್ಲಿ ಇದ್ದೇವೆ, ನಮ್ಮ ಬಂಧುಗಳನ್ನು ಅಕಸ್ಮಾತ್ತಾಗಿ ನೋಡಿದಾಗ ಸಂತೋಷ ಆಗ್ತದಲ್ಲ. ಎಲ್ಲೋ ದೂರ ದೇಶದಲ್ಲಿ ಇದ್ದೇವೆ, ಅಕಸ್ಮಾತ್ ನಡೆದು ಹೋಗ್ತಾ ಇದ್ದೇವೆ, ಮಾರ್ಗದಲ್ಲಿ ನಮ್ಮ ಬಂಧುಗಳು ಭೇಟಿಯಾಗ್ತವೆ, ಏನು ಸಂತೋಷ ಆಗ್ತದೆ ನಮಗೆ, ಎಂಥ ವಿಚಿತ್ರವಾದ ಆನಂದ ಆಗ್ತದೆ. ಹಾಗೆ ಆ ಸಮುದ್ರಕ್ಕೆ ತನ್ನ ಬಂಧುಗಳನ್ನು ನೋಡಿದಂತೆ ಅನ್ನಿಸ್ತಂತೆ. ಎಲ್ಲೆಲ್ಲಿ ಯಾವ ಯಾವ ಬಂಧುಗಳನ್ನು ಆ ಸಮುದ್ರ ನೋಡಿತು ಅನ್ನೋದಕ್ಕಾಗಿ ಹೇಳ್ತಾರೆ. ವದನೆ ವಿಧುಂ. ರಾಘವೇಂದ್ರ ಸ್ವಾಮಿಗಳ ಮುಖದಲ್ಲಿ ಚಂದ್ರನನ್ನು ನೋಡಿದಂತೆ. ಆ ಚಂದ್ರ ಎಲ್ಲಿಂದ ಬಂದದ್ದು? ತನ್ನಿಂದಲೇ ಹುಟ್ಟಿತಲ್ಲ, ಸಮುದ್ರದಿಂದಲೇ ಚಂದ್ರನ ಉತ್ಪತ್ತಿ ಅಮೃತ ಮಥನ ಮಾಡುವಾಗ ಎದ್ದು. ಹೀಗಾಗಿ ತನ್ನ ಮಗನಾದ ಚಂದ್ರನನ್ನು ರಾಘವೇಂದ್ರ ಸ್ವಾಮಿಗಳ ಮುಖದಲ್ಲಿ ನೋಡ್ತದಂತೆ. ವದನೆ ವಿಧುಂ. ಕರತಲೆ, ಕೈಗಳಲ್ಲಿ ಸುರದ್ರುಮಂ. ಕಲ್ಪತರುವನ್ನು ಕಂಡಿತಂತೆ ಆ ಸಮುದ್ರ. ಕೈಗಳಲ್ಲಿ ಕಲ್ಪತರು, ಅದು ತನ್ನ ಮಗುವೆ. ಆ ಕಲ್ಪತರುವನ್ನು ನೋಡ್ತದಂತೆ. ನಯನೆ ಸುಧಾಂ. ಕಣ್ಣಿನಲ್ಲಿ, ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂತಂದರೆ, ಅವರ ಕಣ್ಣಿನಲ್ಲಿ ಅಮೃತವನ್ನೇ ನೋಡ್ತದಂತೆ. ಅಮೃತವೃಷ್ಟಿ ಅವರ ಕಣ್ಣಿನಿಂದ ಹೊರಗೆ ಬರ್ತಾ ಇರ್ತದಂತೆ. ಭಕ್ತರ ಮೇಲೆ ಅಮೃತವೃಷ್ಟಿ ಯಾವಾಗಲೂ ಬೀಳಿಸ್ತಾ ಇರ್ತಾರೆ, ಆ ವೃಷ್ಟಿಯನ್ನು ಮಾಡ್ತಾ ಇರ್ತಾರೆ ಅನ್ನೋದಕ್ಕಾಗಿ ಅವರ ದೃಷ್ಟಿ ಅಮೃತ ಪೂರ್ಣ, ಸ್ನೇಹ ಪೂರ್ಣ ಅನ್ನೋದನ್ನು ತಿಳಿಸೋದಕ್ಕಾಗಿ ಕವಿಗಳಂತಾರೆ ಸಮುದ್ರ ಹೀಗೆ ತಿಳಿತದಂತೆ. ಅವರ ಕಣ್ಣಿನಲ್ಲಿ ಅಮೃತ ಇದೆ, ನನ್ನಿಂದ ಹುಟ್ಟಿದ ಅಮೃತ. ನಯನೇ ಸುಧಾಂ. ಕಣ್ಣಿನಲ್ಲಿ ಸುಧೆಯನ್ನು ನೋಡ್ತಾರಂತೆ. ಅಧಿಮನ ಶ್ರೇಯಂಚಯ. ಅವರ ಮನಸ್ಸಿನಲ್ಲಿ ಲಕ್ಷ್ಮೀದೇವಿಯನ್ನು ನೋಡ್ತಾರಂತೆ. ಲಕ್ಷ್ಮೀದೇವಿಯು ತನ್ನ ಮಗಳೇ. ಹೀಗಾಗಿ ನಿಜ ಸಂತತಿಮ್ಮ, ತನ್ನಿಂದ ಯಾರು ಹುಟ್ಟಿ ಬಂದಿದ್ದಾರೆ ಆ ಈ ಎಲ್ಲ ಸಂತತಿಯನ್ನು ರಾಘವೇಂದ್ರ ಸ್ವಾಮಿಗಳ ಮುಖದಲ್ಲಿ, ಕಣ್ಣಿನಲ್ಲಿ, ಮನಸ್ಸಿನಲ್ಲಿ, ಕೈಗಳಲ್ಲಿ ಆ ಸಮುದ್ರ ನೋಡಿದಾಗ ತನ್ನ ಸಂತತಿಯನ್ನು, ತನ್ನ ಮಕ್ಕಳಿಗೆ ಸಿಕ್ಕಿರತಕ್ಕಂತಹ ಈ ಅದ್ಭುತವಾಗಿರತಕ್ಕಂತಹ ಔನ್ನತ್ಯವನ್ನು ನೋಡಿ ಆ ಸಮುದ್ರಕ್ಕೆ ಸಂತೋಷವಾಗಿ ಉಕ್ಕಿ ಹರಿತಾ ಇದೆಯೋ ಏನೋ ಅಂತ ಹೇಳಿ ಕವಿಗಳು ಕಲ್ಪನೆ ಮಾಡ್ತಾರೆ. ಇದರ ಅರ್ಥಾತ್ ರಾಘವೇಂದ್ರ ಸ್ವಾಮಿಗಳು ಹಾಗಿದ್ರು ಅಂತ. ಸಮುದ್ರಕ್ಕೇನು ಸಂತೋಷ ಅಂತ ಇವತ್ತಿನ ಜನ ಅನ್ಬೋದು, ಜಡವಾದದ್ದು. ಇದು ಉತ್ಪ್ರೇಕ್ಷೆ. ಇದಲ್ಲದೇನೆ ಸಮುದ್ರಕ್ಕೆ ಅಭಿಮಾನಿಯಾಗಿರತಕ್ಕಂತಹ ವರುಣನಿಗೆ ಮಹಾನುಭಾವ ಭಕ್ತ, ಭಗವದ್ಭಕ್ತ ಅಂತ ಅನ್ನೋದಕ್ಕಾಗಿ ತಾರತಮ್ಯದಲ್ಲಿ ಹೇಗೇ ಇರಲಿ, ಆದರೆ ಭಗವದ್ಭಕ್ತರ ದರ್ಶನದಿಂದ ಸಂತೋಷ ಆಗೋದು. ಈಗ ನಮ್ಮನ್ನು ನೋಡಿದಾಗ ಗುರುಗಳಿಗೆ, ಸ್ವಾಮಿಗಳಿಗೆ ಸಂತೋಷ ಆಗ್ತದೋ ಇಲ್ಲೋ? ಸಂತೋಷ ಆಗ್ತದೆ. ಯಾಕೆ? ಭಗವದ್ಭಕ್ತರು ಅಂತ ಅನ್ನೋದಕ್ಕಾಗಿ. ಭಗವದ್ಭಕ್ತರು ಅಂತ ಅನ್ನೋದಕ್ಕಾಗಿ ಸಣ್ಣವರನ್ನು ನೋಡಿದಾಗಲೂ ದೊಡ್ಡವರಿಗೆ ಸಂತೋಷ ಹೇಗಾಗಬೇಕೋ ಹಾಗೆ ಆ ಅಭಿಮಾನಿಯಾದ ವರುಣನಿಗೆ ಸಂತೋಷ ಆಗಿ ಉಕ್ಕಿ ಹರಿಸ್ತಾ ಇದ್ದಾನೆ ಆ ಸಮುದ್ರವನ್ನು ಅಂತ ಹೇಳಿ ಹೀಗೆ ನಾವು ತಿಳಿಯಬಹುದು ಅಂತ ಹೇಳ್ತಾರೆ. ಹೀಗೆ ರಾಮಸೇತುವಿಗೆ ಹೋಗ್ತಾರೆ. ಅಲ್ಲಿಂದ ವಿಷ್ಣುಮಂಗಲ ಅಂತ ಅನ್ನೋ ದೇಶಕ್ಕೆ ಹೋಗಿ ಪರಮಾತ್ಮನನ್ನು ನೋಡ್ತಾರೆ. ಅಲ್ಲಿಂದ ಕುಮಾರ ಕ್ಷೇತ್ರಕ್ಕೆ ಬರ್ತಾರೆ. ನಮ್ಮ ಕುಮಾರನಿಗೆ ಅಲ್ಲಿ ಭಗವಂತನ ಸ್ತೋತ್ರವನ್ನು ಮಾಡ್ತಾರೆ. ಶ್ವಿತ್ರಿಣೋಪಿ ಯದುಪೇತ್ಯ ನಿಯುಕ್ತಾ ಸದ್ಯವೇವ ನಿಜಪಾತಕ ಸಂಘಾತ ಸರ್ವ ಸಂಪದ ಅಭಿವೃದ್ಧಿಕರೋಸ್ಮಿನ್ ವಾಸರಹನ್ ಕತಿಪಯಾನ್ವಸತಿ ಸ್ಮ. ಆ ಕುಮಾರ ಕ್ಷೇತ್ರಕ್ಕೆ ಹೋಗಿ ಸ್ವಲ್ಪ ದಿವಸ ವಾಸ ಮಾಡ್ತಾರಂತೆ.
ಆ ಕ್ಷೇತ್ರದ ಮಹಿಮೆ ಏನು ಅಂತ ಹೇಳಿದ್ರೆ ಶ್ಮಿತ್ರಿಣ, ಅರ್ಥಾತ್ ಕುಷ್ಠರೋಗ ಇದ್ದವರಿಗೂ ಸಹ ಅಲ್ಲಿ ವಾಸ ಮಾಡಿದರೆ ಸಾಕು, ಅವರ ಕುಷ್ಠವೆಲ್ಲ ಮಾಯವಾಗಿ ಹೋಗ್ತದೆ ಅಂತ ಹೇಳ್ತಾರೆ. ಪಾಪ ಮಾಡಿ ಅಲ್ಲಿ ಹೋಗಿ ವಾಸ ಮಾಡಿದರೆ ಅವರೆಲ್ಲರ ಪಾಪ ಪರಿಹಾರ ಆಗಿ ಹೋಗ್ತದೆ ಆ ಕ್ಷೇತ್ರದಲ್ಲಿ. ಅಂಥ ಅದ್ಭುತವಾದ ಕ್ಷೇತ್ರ ಕುಮಾರ ಕ್ಷೇತ್ರ ಅಂತ. ಆ ಕುಮಾರ ಕ್ಷೇತ್ರಕ್ಕೆ ಹೋಗಿ ಅನೇಕ ದಿವಸಗಳವರೆಗೆ ಅಲ್ಲಿ ವಾಸ ಮಾಡಿದ್ದಾರೆ. ಹೀಗೆ ಸಂಚಾರ ಕ್ರಮದಿಂದ ಉಡುಪಿಗೆ ಬಂದಿದ್ದಾರಂತೆ. ರೌಪ್ಯ ಪೀಠ ಪುರಗಂ ರುಚಿರಾಂಗಂ ರುಕ್ಮಿಣೀ ಪತಿಂ ಅಪಶ್ಯದುದಾರಂ ಪೂರ್ಣಬೋಧ ಗುರುಭಿ ಸಕಲಗ್ನೈ ಸನ್ನಿಧಾಪಿತಮಘೌಘ ವಿದೂರಂ. ಸಾಕ್ಷಾತ್ ಶ್ರೀಮದಾಚಾರ್ಯರು ವಾಯುದೇವರು ಅಲ್ಲಿ ಆ ಪರಮಾತ್ಮನನ್ನು ರುಕ್ಮಿಣೀ ಪೂಜಿತವಾದ ಆ ಕೃಷ್ಣ ಪರಮಾತ್ಮನ ವಿಗ್ರಹವನ್ನು, ಕಡಗೋಲು ಕೃಷ್ಣನನ್ನು ಅವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮಧ್ವವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ತ್ರಿಂಶದ್ ಉದ್ಯತನರೈ ಸುದುರ್ಧರಾಂ. ಶ್ರೀಮದಾಚಾರ್ಯರು ಆ ಪ್ರತಿಮೆಯನ್ನು ಮುಟ್ತಾರಂತೆ. ಎಷ್ಟು ಸುಲಭವಾಗಿ ಅದನ್ನು ಮಧ್ವ ಸರೋವರಕ್ಕೆ ಬಹಳ ಸುಲಭವಾಗಿ ತಂದಿದ್ರು. ಆ ಮಧ್ವಾಚಾರ್ಯರು ಮುಟ್ಟಿದ ಮೇಲೆ ಅದನ್ನು ಎತ್ತಲಿಕ್ಕಾಗಲಿಲ್ವಂತೆ. 30 ಜಟ್ಟಿಗಳಿಗೆ, ನಮ್ಮಂಥವರಲ್ಲ, ಭಾರಿ ಭಾರಿ ಜಟ್ಟಿಗಳು, ಆ ಜಟ್ಟಿಗಳಿಗೆ ಎತ್ತಲಿಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಏನಿದು ಸನ್ನಿಧಾನ ಇದು. ವಾಯುದೇವರು ಸ್ಪರ್ಶ ಮಾಡಿದ ತಕ್ಷಣ ಅಲ್ಲಿ ದೇವರು ಬಂದು ಕೂತು ಬಿಡ್ತಾರೆ. ಭಗವಂತ ಬಂದು ಕೂತು ಬಿಟ್ಟಿದ್ದಾನೆ ಅಂತ ಅನ್ನೋದಕ್ಕಾಗಿ ಅವರಂತಾರೆ ತ್ರಿಂಶದುದ್ಯತ ನರೈ ಸುದುರ್ಧರಾಂ ಲೀಲಯಾನಯರಿಹ ಇಮಾಮ ಸೌಮಠಂ. ಅತಿ ಲೀಲೆಯಿಂದ ಆ ಪರಮಾತ್ಮನನ್ನು ಮಧ್ವಾಚಾರ್ಯರು ತಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋದಕ್ಕಾಗಿ ಕಲಿಯುಗದಲ್ಲಿ ವಿಶೇಷವಾಗಿ ಎಲ್ಲರ ಪಾಪಗಳನ್ನು ಪರಿಹಾರ ಮಾಡುವ ದೈವ ಅನ್ನೋದಕ್ಕಾಗಿ ರಾಘವೇಂದ್ರ ಸ್ವಾಮಿಗಳಲ್ಲಿಗೆ ಹೋಗ್ತಾರೆ. ಪೂರ್ಣಬೋಧ ಗುರುಭಿಸ್ಸಕಲಗ್ನೈ ಸನ್ನಿಧಾಪಿತ ಮಘೌಘ ವಿಧೂರಂ ವಿದೂರಂ ಅಲ್ಲಿಯೇ ಇರ್ತಾರೆ. ಇದ್ದು ಚಂದ್ರಿಕಾ ಪ್ರವಚನಂ ದಶಕೃತ್ವ ಸ್ವಕೃತಾತಿಶಯಮಾತ್ಮನಿವಂಚನ್ ಪೂರ್ಣಮಾಸರಿವ ಕರ್ಮಣಿ ಭೂಯೋಭ್ಯಾಸಮಭ್ಯಸಿತ ತತ್ಫಲಕಾಂಕ್ಷಿ. ಅಲ್ಲಿದ್ದುಕೊಂಡು 10 ಸಲ ಚಂದ್ರಿಕಾ ಪಾಠವನ್ನು ಶಿಷ್ಯರಿಗೆ ಹೇಳಿದ್ದಾರೆ. 10 ಸಲ ಚಂದ್ರಿಕಾ ಪಾಠವನ್ನು ಹೇಳಿದ್ದಾರೆ ಅಂತ ಹೇಳ್ತಾರೆ. ಇವರ ಪರಮ ಗುರುಗಳು ವಿಜಯೇಂದ್ರರು 9 ಬಾರಿ ವ್ಯಾಸರಾಜರಿಂದ ನ್ಯಾಯಸುಧೆಯನ್ನು ಕೇಳಿದರೆ ಆ ವ್ಯಾಸರಾಜರು ರಚನೆ ಮಾಡಿದ ಆ ಚಂದ್ರಿಕೆಯನ್ನು 10 ಸಲ ರಾಘವೇಂದ್ರ ಸ್ವಾಮಿಗಳು ಪಾಠವನ್ನು ಮಾಡ್ತಾ ಇದ್ದಾರಂತೆ. ಅಲ್ಲಿಂದ ಅವರು ತಿರುಪತಿಗೆ ಬರ್ತಾರೆ. ನತ್ವಾ ದೇವಂ ವೆಂಕಟೇಶಂ ಯತೀಂದ್ರ ಕೃತ್ವಾ ವಾಸಂ ವಾಸರಾನ್ ಕಂಶ್ಚಿದತ್ರ. ಅಲ್ಲಿ ಅನೇಕ ದಿವಸಗಳವರೆಗೆ ತಿರುಪತಿಯಲ್ಲಿ ವಾಸ ಮಾಡಿದ್ದಾರೆ. ಭಗವಂತನ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಅಲ್ಲಿಂದ ಕಾಂಚಿಗೆ ಬಂದಿದ್ದಾರೆ. ಅಲ್ಲಿ ಪರಮಾತ್ಮನ ದರ್ಶನವನ್ನು ಮಾಡಿಕೊಂಡು ಭಗವಂತನಿಗೆ ನಮಸ್ಕಾರವನ್ನು ಮಾಡುತ್ತಾರೆ. ಹೀಗೆ ಅನೇಕ ತೀರ್ಥಯಾತ್ರೆಗಳನ್ನು ಸಂಚಾರ ಮಾಡ್ತಾ ರಾಘವೇಂದ್ರ ಸ್ವಾಮಿಗಳು ಮತ್ತೆ ಕುಂಭಕೋಣಕ್ಕೆ ಬಂದು ನಿಲ್ಲಿಸಿದ್ದಾರಂತೆ. ಆ ಕುಂಭಕೋಣದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಸುಪ್ರಭಾತವನ್ನು ಎಬ್ಬಿಸೋದಕ್ಕಾಗಿ, ರಾಘವೇಂದ್ರ ಸ್ವಾಮಿಗಳಿಗೆ ಸುಪ್ರಭಾತವನ್ನು ಹೇಳೋದಕ್ಕಾಗಿ ಶಿಷ್ಯರೆಲ್ಲ ಬಂದು ಕಾಯ್ದು ನಿಂತು ಆ ರಾಘವೇಂದ್ರ ಸ್ವಾಮಿಗಳ ಸ್ತುತಿಯನ್ನು ಮಾಡ್ತಾ ಇದ್ದಾರಂತೆ. ಮಂಗಲಾನಿ ಕುರು ಪದ್ಮ ಸೋದರೈ ಸಂಯಮೀಂದ್ರ ಜಗದಾದೃಗಂಚಲೈ ಪಶ್ಯ ದೃಶ್ಯ ವಿಭವಂ ದಿನಾಗಮಂ ದಿಕ್ಷು ದಿಕ್ಷು ಮುಖರೀಕೃತಾಗಮಂ. ಅವರು ಹೇಳ್ತಾರೆ, ಬೆಳಗಾಗಿದೆ, ರಾಘವೇಂದ್ರ ಸ್ವಾಮಿಗಳು ಎದ್ದಿಲ್ಲ ಅಂತ ಅಲ್ಲ, ಹೇಳೋದಿಲ್ಲ ಅಂತ ಅಲ್ಲ, ಅವರನ್ನು ಎಚ್ಚರಗೊಳಿಸಬೇಕಾದ ಕರ್ತವ್ಯವೂ ಯಾರಿಗೆ, ಆದರೆ ಇದನ್ನು ನಮ್ಮ ಸೇವೆ ಅಂತ ಅನ್ನೋದಕ್ಕಾಗಿ ಅವರು ಬಂದು ಸ್ತೋತ್ರ ಮಾಡ್ತಾ ಇದ್ದಾರೆ. ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಮಾಡ್ತಾ ಇದ್ದಾರೆ. ವಾತಾವರಣ ಎಲ್ಲ ಹೇಗಿದೆ? ದಿಕ್ಷು ದಿಕ್ಷು ಮುಖರೀಕೃತಾಗಮಂ. ಎಲ್ಲ ದಿಕ್ಕು ವಿದಿಕ್ಕುಗಳಿಂದ ಆಗಮದ ಪಾಠ, ವೇದಗಳ ಶ್ರವಣ ಕೇಳಿ ಬರ್ತಾ ಇದೆ ಅಂತ. ಬ್ರಾಹ್ಮ ಮುಹೂರ್ತ ಅಂತ ಕರಿತೇವೆ. ಅಂದರೆ ಏನು? ಬ್ರಹ್ಮದ ಶ್ರವಣ. ಬ್ರಹ್ಮ ಅಂದರೆ ವೇದ, ವೇದದ ಶ್ರವಣ ಆ ಕಾಲದಲ್ಲಿ ಆಗ್ತಾ ಇರ್ತದೆ ಅನ್ನೋದಕ್ಕಾಗಿ ಬ್ರಾಹ್ಮ ಮುಹೂರ್ತ ಅಂತ ಹೇಳ್ತಾರೆ. ಅಥವಾ ಬ್ರಹ್ಮನನ್ನು ಧ್ಯಾನ ಮಾಡಬೇಕಾದ ಮುಹೂರ್ತ ಅದು, ಕಾಲ ಅದು ಅನ್ನೋದಕ್ಕಾಗಿ ಬ್ರಾಹ್ಮ ಮುಹೂರ್ತ ಅಂತ ಕರೀತಾರೆ. ಹೀಗಾಗಿ ಎಲ್ಲ ಕಡೆಗೆ ಆ ವೇದದ ನಿನಾದ ಕೇಳಿ ಬರ್ತಾ ಇದೆ. ನೀವು ಎಚ್ಚರಗೊಳ್ಳಬೇಕು ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗಳನ್ನು ಎಚ್ಚರಗೊಳಿಸ್ತಾ ಇದ್ದಾರೆ. ಈಗೂ ಎಚ್ಚರಗೊಳಿಸ್ಬೇಕು. ಹೇಗೆ? ಎಲ್ಲ ಟ್ರಾಫಿಕ್ ಸೌಂಡ್ ಕೇಳಿಸ್ತಾ ಇದೆ, ವಾಹನಗಳ ಶಬ್ದ ಕೇಳಿಸ್ತಾ ಇದೆ, ಎಲ್ಲರೂ ತಮ್ಮ ತಮ್ಮ ಆಫೀಸಿಗೆ ಹೊರಟಿದ್ದಾರೆ. ನೀವು ಹೇಳ್ರಿ ನಿಮ್ಮ ಶಬ್ದ ಹೆಚ್ಚಾಗಲಿ ಅಂತ ಅದರ ಜೊತೆಗೆ ಎಲ್ಲ ಕಡೆಗೆ ಇದೇ ತರಹದ ವಿಕೃತವಾದ ಶಬ್ದ. ಆದರೆ ಅವರು ಹೇಳ್ತಾರೆ, ಆನತಃ ಅಭವದನಂತಮಗ್ರತಃ ಸಂಯಮಿಂದುರವಲೋಕ್ಯ ಸಜ್ಜನಾನ್ನ ಆದರೇಣ ಸುಜನೇ ಸಮರ್ಪಿತಾ ಶ್ರೇಯಸೇ ಸತತಮಾಶೀಶೋಗ್ರಹೀತ. ಬ್ರಹ್ಮ ಮುಹೂರ್ತದಲ್ಲಿ ರಾಘವೇಂದ್ರ ಸ್ವಾಮಿಗಳು ಎದ್ದ ತಕ್ಷಣ ಅವರಿಗೆ ನಮಸ್ಕಾರ ಮಾಡೋದಕ್ಕಾಗಿ ಶಿಷ್ಯರೆಲ್ಲ ಕಾಯ್ದು ನಿಂತಿದ್ದಾರೆ. ನಮಸ್ಕಾರ ಮಾಡ್ತಾರೆ. ಅವರಿಗೆಲ್ಲ ಭಗವಂತನನ್ನು ಸ್ಮರಣೆ ಮಾಡಿ ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದವನ್ನು ಮಾಡ್ತಾರೆ. ಆಶೀರ್ವಾದವನ್ನು ಮಾಡಿ ಶಿಬಿಕೆಯ ಮೇಲೆ ಕುಳಿತುಕೊಂಡು, ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡು
ಕಾವೇರಿ ನದಿಯ ತೀರಕ್ಕೆ ಹೋಗ್ತಾರಂತೆ. ಕಾವೇರಿ ತೀರಕ್ಕೆ ಅದಕ್ಕಿಂತ ಮೊದಲಿಗೆ ಒಂದು ಮಾತನ್ನು ಹೇಳ್ತಾರೆ. ಸಪ್ರಣಮ್ಯ ತುಳಸಿ ವನಸ್ಥಿತಾಂ ಇಂದಿರಾಂ. ಎದ್ದ ತಕ್ಷಣ ಭಗವಂತನನ್ನು ಸ್ಮರಣೆ ಮಾಡಿ, ಕೈಯಲ್ಲಿರತಕ್ಕಂತಹ ಪತಿವ್ರತ ಸ್ತ್ರೀಯರನ್ನು ಸ್ಮರಣೆ ಮಾಡಿಕೊಂಡು ಧ್ಯಾನ ಮಾಡಿ, ಆಮೇಲೆ ತುಳಸಿ ವನಕ್ಕೆ ಹೋಗಿ ಆ ತುಳಸಿ ವನದಲ್ಲಿ ಆ ತುಳಸಿಯಲ್ಲಿ ಇರೋ ಲಕ್ಷ್ಮೀದೇವಿಗೆ ನಮಸ್ಕಾರವನ್ನು ಮಾಡಿ, ಆ ಲಕ್ಷ್ಮೀದೇವಿಯ ಪಾದ ಮೂಲದಲ್ಲಿ ವಿರಾಜಮಾನರಾದ ವಾಯುದೇವರು ಅನ್ನೋದಕ್ಕಾಗಿ ಹಳೇ ಕಾಲದವರು ಇವತ್ತಿಗೂ ಹಳ್ಳಿ ಊರುಗಳಿಗೆ ಹೋದರೆ ತುಳಸಿ ವೃಂದಾವನ, ಆ ತುಳಸಿ ವೃಂದಾವನ ಕೆಳಗಡೆಗೆ ಒಂದು ಗೂಡು, ಆ ಗೂಡಿನಲ್ಲಿ ಪ್ರಾಣದೇವರ ಮೂರ್ತಿ ಇರ್ತದೆ. ಅದು ಸುಮ್ಮನೆ ಏನೋ ಬಂದದ್ದಲ್ಲ. ವಿಜಯದಲ್ಲಿಯೂ ನಾರಾಯಣಾಚಾರ್ಯರು ಆ ಮಾತನ್ನು ಉಲ್ಲೇಖ ಮಾಡ್ತಾರೆ. ಸಪ್ರಣಮ್ಯ ಸಪ್ರಣಮ್ಯ ತುಳಸಿ ವನಸ್ಥಿತಾಂ ಇಂದಿರಾಂ ತದನು ತತ್ಪದಾಶ್ರಿತಂ ವಾಯುನಂದನ ಭವಂದ ತಾದರಾತ್. ಆ ಮೂಲದಲ್ಲಿ ಇರುವ ಕೆಳಗಡೆಗೆ ಇರುವ ವಾಯುದೇವರಿಗೆ ನಮಸ್ಕಾರವನ್ನು ಮಾಡ್ತಾರೆ. ತುಳಸಿ ಮೃತ್ತಿಕೆಯನ್ನು ಹಚ್ಚಿಕೊಳ್ತಾರೆ. ಆಮೇಲೆ ಶಿಬಿಕೆಯನ್ನು ಪಲ್ಲಕ್ಕಿಯನ್ನು ಏರಿ ಅಲ್ಲಿಂದ ಸ್ನಾನ ಮಾಡೋದಕ್ಕಾಗಿ, ಇದು ದಕ್ಷಿಣ ಗಂಗಾ ಅಂತ, ದಕ್ಷಿಣ ದೇಶದ ಗಂಗೆ ಇದು ಕಾವೇರಿ ಅಂತ ಅನ್ನೋದಕ್ಕಾಗಿ ಆ ತರಹದ ಅದ್ಭುತವಾದ ಹೆಸರು ಅದಕ್ಕೆ. ಅಂಥ ಕಾವೇರಿ ನದಿಗೆ ಸ್ನಾನ ಮಾಡಲಿಕ್ಕೆ ಹೋಗ್ತಾರೆ. ತೀರ ಹತ್ತಿರ ಬಂದಿದೆ ಅಂತಂದ ತಕ್ಷಣ ಪಲ್ಲಕ್ಕಿಯಿಂದ ಕೆಳಗೆ ಇಳಿತಾರೆ. ಸಾಷ್ಟಾಂಗ ನಮಸ್ಕಾರವನ್ನು ಆ ಕಾವೇರಿ ನದಿಗೆ ಮಾಡ್ತಾರೆ. ನಮಸ್ಕಾರವನ್ನು ಮಾಡಿ ಶಿಷ್ಯರು ನೀರು ತರ್ತಾರೆ. ಅದರ ದೂರ ತೀರದಲ್ಲಿ ಬಂದು ಅಲ್ಲಿ ದಂತಧಾವನವನ್ನು ಮಾಡಿಕೊಳ್ತಾ ಇದ್ದಾರಂತೆ. ನದಿಯಲ್ಲೇ ಇದನ್ನೆಲ್ಲ ಮಾಡಬಾರದು ಅಂತ ಹೇಳಿದ್ದಾರೆ. ನದಿಯಲ್ಲಿ ಸ್ನಾನ ಮಾತ್ರ, ಮುಳುಗಾಕೋದು ಮಾತ್ರ ನದಿಯಲ್ಲಿ, ಬೇರೆ ಏನೂ ಮಾಡಲಿಕ್ಕಿಲ್ಲ. ಅಲ್ಲಿ ಬಟ್ಟೆ ಒಗೆದುಕೊಳ್ಳೋದು, ಸಾಬಣ ಹಚ್ಚಿ ಮೈ ತಿಕ್ಕೊಳ್ಳೋದು, ಸಾಬಣ ಬೇಡ, ಸಾಬಣ ತಂದಿಲ್ಲರಿ ಕಡ್ಲಿಕ್ಕೆ ಹಚ್ಚಿ ತಿಕ್ಕೊಳ್ತೇವೆ ನಾವು, ಯಾವುದೂ ಇಲ್ಲೇ ಇಲ್ಲ ರೀ. ಬರೀ ಅವಗಾಹನ ಮಾತ್ರ ಅಲ್ಲಿ ಮಾಡಿ ಹೋಗೋದಷ್ಟೇ. ಮೇಲೆ ಒಂದು ಸ್ನಾನ ಮಾಡಿ ಬಂದಿರಬೇಕು. ಅಘಮರಷಣ ಸ್ನಾನ ಅಂತ ಅಂದರೆ, ಅಥವಾ ಹೊಲಸು ಹೋಗೋದಕ್ಕಾಗಿ ಮೈಯನ್ನು ತಿಕ್ಕೊಳ್ತೀವಿ, ಅದನ್ನೆಲ್ಲ ಮೇಲೆ ತಿಕ್ಕೊಂಡು ಬಂದು ನದಿಯಲ್ಲಿ ಶುದ್ಧವಾಗಿ ಮುಳುಗು ಹಾಕೋದು, ಎದ್ದು ಬರೋದು. ಆದರೆ ಪರಿಸರವನ್ನು ಹಿಂದಿನವರು ಹೇಗೆ ಸಂರಕ್ಷಣೆ ಮಾಡಿಕೊಳ್ತಾ ಇದ್ದರು, ಪ್ರತಿಯೊಬ್ಬರಿಗೂ ಅದರ ಜವಾಬ್ದಾರಿ ಇತ್ತು. ಇದು ನನ್ನ ಜವಾಬ್ದಾರಿ ಅಂತ ಪ್ರತಿಯೊಬ್ಬರು ತಿಳಿದಿದ್ದರು ಅನ್ನೋದಕ್ಕಾಗಿ ರಾಘವೇಂದ್ರ ಸ್ವಾಮಿಗಳು ಆ ತೀರದಲ್ಲಿ ಆ ನೀರಿನಿಂದ ದಂತಧಾವನವನ್ನು ಮಾಡಿಕೊಳ್ತಾರೆ. ಭಗವಂತನನ್ನು ಸ್ಮರಣೆ ಮಾಡ್ತಾ ದಂತಪಂಕ್ತಿ ಪರಿಶೋಧನಂ ವ್ಯದಾತ ಕಲ್ಪಿತಾಚಮನಮತ್ರ ಸಾದರಂ ಸ್ನಾನಕರ್ಮ ಕುರುತೆ ಸ್ಮ ಶಾಸ್ತ್ರತಃ. ಸ್ನಾನಕ್ಕೂ ಒಂದು ಶಾಸ್ತ್ರ ಇದೆ, ಊಟಕ್ಕೂ ಶಾಸ್ತ್ರ ಇದೆ. ಹೀಗಾಗಿ ಆ ಶಾಸ್ತ್ರಕ್ಕೆ ಅನುಗುಣವಾಗಿ ಅಲ್ಲಿ ಸ್ನಾನವನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಮೊದಲಿಗೆ ಆಚಮನವನ್ನು ಮಾಡ್ತಾರೆ, ಸಂಕಲ್ಪವನ್ನು ಮಾಡಬೇಕು. ಯಾಕೆ ಅದು ತಾವು ಮಾಡುವ ಸ್ನಾನ ಅಂತ ಅವರು ತಿಳಿದಿರೋದಿಲ್ಲ, ಇದು ಅಂತಸ್ಥ ಪರಮಾತ್ಮನಿಗೆ ಅಭಿಷೇಕ ಅಂತ ತಿಳಿತಾರೆ ಅನ್ನೋದಕ್ಕಾಗಿ ದಾಸರು ಹೇಳ್ತಾರೆ, ಸ್ನಾನ ಒಂದೇ ಸಾಲದೆ ಜಲದಲ್ಲಿ ಅಭಿಮಾನಿ ದೇವತೆಗಳ ನೆನೆದು ಮೇಲಂತರ್ಗತ ಸಿರಿಲೋಲನ ಚಿಂತಿಸಿ. ಇದು ನಮ್ಮಲ್ಲಿರತಕ್ಕಂತಹ ಭಗವಂತನಿಗೆ ಇದು ಅಭಿಷೇಕ ಅಂತ ತಿಳಿದು ಸ್ನಾನ ಮಾಡಬೇಕು ಅಂತ ಶಾಸ್ತ್ರ ಹೇಳಿದ್ದಾರೆ. ಹೀಗಾಗಿ ಈ ಶಾಸ್ತ್ರಕ್ಕೆ ಅನುಗುಣವಾಗಿ ಆದರ ಭಕ್ತಿಯಿಂದ ಸಹಿತವಾಗಿ ಅಲ್ಲಿ ಸ್ನಾನವನ್ನು ಮಾಡ್ತಾ ಇದ್ದಾರಂತೆ. ಸ್ನಾನವನ್ನು ಮಾಡುವಾಗ ಅನೇಕ ಮಂತ್ರಗಳನ್ನು ಹೇಳಿದ್ದಾರೆ. ಆ ಮಂತ್ರಗಳನ್ನೆಲ್ಲ ಜಪ ಮಾಡಿದ್ದಾರೆ. ನೀರಿನಲ್ಲಿ ಮುಳುಗಿಕೊಂಡು 3 ಸಲ ಅಘಮರ್ಷಣ ಸೂಕ್ತವನ್ನು ಅನ್ನಬೇಕು ಅಂತ ಹೇಳಿದ್ರು. ನೀರಿನಲ್ಲಿ ಮುಳುಗಿ ಶ್ವಾಸವನ್ನು ನಿರೋಧ ಮಾಡಿ 3 ಸಲ ಅಘಮರ್ಷಣ ಸೂಕ್ತವನ್ನು ಅನ್ನಬೇಕು ಅಂತ ಹೇಳಿದ್ದಾರೆ. ಆ 3 ಸಲ ಅಂದ ಮೇಲೆ ಹೇಳಬೇಕು. ಇದು ಶಾಸ್ತ್ರ. ಏನು ಹೇಳೋದಿಲ್ಲೇ ಇಲ್ಲ, 3 ಸಲ ಅನ್ನೋದ್ರೊಳಗೆ ಒಳಗೆ ಹೋಗೋದು, ಅಷ್ಟು ನಮ್ಮದಾಗ ಹೋಗಿಬಿಡ್ತದೆ. ಇದಕ್ಕೆಲ್ಲ ಪ್ರಾಣಾಯಾಮ ಮಾಡ್ತಾ ಇರಬೇಕು. ಅಂದರೆ ಅವೆಲ್ಲ ಸುಲಭವಾಗಿ ಆಗಿಬಿಡ್ತದೆ. ಇವತ್ತೆಲ್ಲ ಅಂತಿರಲ್ಲ, ಬ್ರೇತ್ಲೆಸ್, ಏನು ಇದು ಹಾಡದೆ ಒಂದು 5 ನಿಮಿಷ 10 ನಿಮಿಷ ಹಾಡಾಡಿದ ಅಂತ. ಸಾಧನೆಯನ್ನು ಮಾಡ್ತಾರೆ, ಮಾಡುವವರಿದ್ದಾರೆ. ಆದರೆ ಎಲ್ಲೆಲ್ಲಿಯೋ ಸಾಧನೆ ಮಾಡಿಬಿಡ್ತಾರೆ. ದೇವರಿಗಾಗಿ ಆ ಸಾಧನೆ ಮಾಡೋಣ ಅಂತಂದರೆ ಮನಸ್ಸಿಗೆ ಬರೋದಿಲ್ಲ ಅಷ್ಟೇ. ಅವಶ್ಯವಾಗಿ ಪ್ರಾಣಾಯಾಮದಿಂದ ಎಲ್ಲರೂ ಸಾಧನೆ ಮಾಡ್ಬೋದು. 3 ಸಲ ಅಘಮರ್ಷಣ ಸೂಕ್ತವನ್ನು ಅವಶ್ಯವಾಗಿ ಅದನ್ನು ಅನ್ಬೋದು, ನಾವು ಅನ್ಬೋದು. ಆದರೆ ಅನ್ಲಿಕ್ಕಾಗೋದಿಲ್ಲ ನಮಗೆ. ಎಲ್ಲಿ ನದಿಗಳು ಸಿಗ್ತದೆ? ಮೊದಲನೇ ಅವಗಾಹನ ಮಾಡಲಿಕ್ಕೇನೆ ಜಲ ಇರೋದಿಲ್ಲ. ಇನ್ನು 3 ಸಲ ಅದನ್ನು ಸೂಕ್ತವನ್ನು ಅಂದು ಎಲ್ಲಿ ನಮಗೆ ಅವಕಾಶ ಸಿಗೋದು? ಆಗೋದಿಲ್ಲ ನಮಗೆಲ್ಲ. ಅದನ್ನು ರಾಘವೇಂದ್ರ ಸ್ವಾಮಿಗಳು ಹಾಗೆ ಮಾಡಿದರು ಅಂತ ತಿಳಿಸ್ತಾರೆ. ಅದಾದ ಮೇಲೆ ಕೆಲವು ಸೂಕ್ತಗಳನ್ನು ಜಪ ಮಾಡಬೇಕು ಅಂತ ಹೇಳಿದ್ದಾರೆ ಸ್ನಾನ ಮಾಡುವಾಗ. ಜಪ್ಯ ಸೂಕ್ತ ಪರಿಶುದ್ಧ ವಾರಿಣ, ಆ ಜಲ ಆವಾಗ ಪರಿಶುದ್ಧವಾಗ್ತದೆ ಅಂತ ಹೇಳ್ತಾರೆ. ಯದ್ಯಪಿ ಕಾವೇರಿ ನದಿ ಪರಮ ಪವಿತ್ರ, ಆದರೂ ಸೂಕ್ತಗಳನ್ನು ಜಪ ಮಾಡೋದರಿಂದ ವಿಶೇಷವಾದ ಶುದ್ಧಿ ಆ ಜಲದಲ್ಲಿ ಪರಮಾತ್ಮ ತಂದು ಕೊಡ್ತಾನಂತೆ. ಜಪ್ಯ ಸೂಕ್ತ ಪರಿಶುದ್ಧ ವಾರಿಣ ಪ್ರೋಕ್ಷಯನ್ ಯತಿವರ ಶಿರೋನಿಜಮ್ಮ. ತಮ್ಮ ತಲೆಯನ್ನು ಪ್ರೋಕ್ಷಣೆ ಮಾಡಿಕೊಳ್ತಾ ಇದ್ದಾರೆ, ಸ್ನಾನ ಮಾಡ್ತಾ ಇದ್ದಾರೆ. ಸ್ನಾತವಾನ ವಿಹಿತ ಮೃದ್ವಿಲೇಪನಃ, ಅಲ್ಲಿಯೂ ಮೃತ್ತಿಕಾ ಲೇಪನೆಯನ್ನು ಮಾಡಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಮೃತ್ತಿಕಾ ಲೇಪನೆಯನ್ನು ಮಾಡಿಕೊಂಡು
ಉಚ್ಚರನ್ನ ಸಾಲಮಲ್ಲಕಮವಸ್ಥಲೋಹಿತೆ ವಾಸಸಿ ತದನು ಸಂಯಮೀಶ್ವರ ಊರ್ಧ್ವಪುಂಡ್ರಮತನಿಷ್ಠ ಗೋಪಿಕಾ ಚಂದನೇನ ಸಹ ಪಂಚಮುದ್ರಿಕಂ. ಸ್ನಾನ ಆದ ಮೇಲೆ ಗೋಪಿಚಂದನದಿಂದ ಊರ್ಧ್ವಪುಂಡ್ರವನ್ನು ಹಚ್ಚುತ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇದರ ವಿಷಯದಲ್ಲಿಯೂ ಅನೇಕವಾದ ವಿಚಾರಗಳು. ಕನಿಷ್ಠ ಪಕ್ಷಕ್ಕೆ 5 ಪುಂಡ್ರಗಳನ್ನು ಧಾರಣೆ ಮಾಡಬೇಕು ಅಂತ ಹೇಳಿದ್ದಾರೆ. 5 ಪದಾರ್ಥಗಳಿಂದ ಪುಂಡ್ರವನ್ನು ಧಾರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ತುಳಸಿ ಮೃತ್ತಿಕೆಯಿಂದ 1, ಅದಾದ ಮೇಲೆ ಸ್ನಾನ ಮಾಡುವಾಗ ನೀರಿನಿಂದ, ಸ್ನಾನ ಮಾಡುವಾಗ ಎಲ್ಲ ಒರೆಸಿಕೊಂಡು ಬಿಟ್ಟಿರ್ತೇವೆ, ಆವಾಗ ಜಲೇನೈವ ಜಲೇ ಭವೆ, ನೀರಿನಲ್ಲಿ ಇದ್ದಾಗ ನೀರಿನಿಂದಲೇ ಪುಂಡ್ರ ಹಚ್ಕೊಳ್ಬೇಕು ಅಂತ ಹೇಳ್ತಾರೆ. ಸ್ನಾನ ಆದ ಮೇಲೆ ಗೋಪಿಚಂದನದಿಂದ 3ನೇದಾಗಿ, ಅದಾದ ಮೇಲೆ ದೇವಾನಭ್ಯರ್ಚ ಗಂಧೇನ, ದೇವರ ಪೂಜೆ ಆದ ಮೇಲೆ ಗಂಧದಿಂದ, ಆಮೇಲೆ ಹುತ್ವಾಚೈವತ್ತು ಭಸ್ಮನ, ಹೋಮ ಮಾಡಿದ ಮೇಲೆ ವೈಶ್ವದೇವಾದಿ ಹೋಮಗಳಾದ ಮೇಲೆ ಅದರ ಭಸ್ಮದಿಂದ, ಅದರ ಮಧ್ಯದಲ್ಲಿ ಮತ್ತೊಂದು, ಅದನ್ನು ಕೃಷ್ಣಾಮೃತ ಮಹಾರಣವದಲ್ಲಿ ಶ್ರೀಮದಾಚಾರ್ಯರು ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿ ಸ್ಮೃತಿ ಮುಕ್ತಾವಳಿಕಾರರು ಹೇಳಿ ಅದಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಭಗವಂತನ ಅಂಗಾರ, ಧೂಪಶಿಷ್ಟವಾದ ಅಂಗಾರ, ಆ ಅಂಗಾರವನ್ನು ಹಚ್ಚಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಆ ಅಂಗಾರದ ಕೆಳಗಡೆಗೆ ಅಕ್ಷತೆಯನ್ನು ಧಾರಣೆ ಮಾಡಬೇಕು, ತಿಲಕವನ್ನು ಧಾರಣೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇಷ್ಟು ಪದಾರ್ಥಗಳಿಂದ ಪುಂಡ ಧಾರಣೆಯನ್ನು ಮಾಡಿಕೊಳ್ಳಬೇಕು ಅಂತ ಶಾಸ್ತ್ರದಲ್ಲಿ ತಿಳಿಸ್ತಾರೆ. ಗೋಪಿಚಂದನ ಇಲ್ಲದೆ ಇರಬೇಕಾದರೆ, ಇಲ್ಲ ಸಿಗಲಿಲ್ಲ ಅಂತ ಅಂದರೆ ಅದಕ್ಕೆ ಅನೇಕ ಮೃತ್ತಿಕೆಗಳನ್ನು ಹೇಳಿದ್ದಾರೆ. ಶ್ರೀರಂಗೆ, ದ್ವಾರಕಾಯಾಂಬ, ಒಟ್ಟಾರೆ ಭಗವಂತನ ಕ್ಷೇತ್ರಗಳು ಅಂತ ಯಾವುದಿದೆ ಆ ಕ್ಷೇತ್ರಗಳಲ್ಲಿರತಕ್ಕಂತಹ ಮೃತ್ತಿಕೆಯನ್ನು ತಂದು ಧಾರಣೆ ಮಾಡಬೇಕು ಅಂತ ಹೇಳ್ತಾರೆ. ಅದರಲ್ಲಿಯೂ ವರ್ಣತಃ ಕಪ್ಪು ಮೃತ್ತಿಕೆ, ಕೆಂಪು ಮೃತ್ತಿಕೆ, ಆಮೇಲೆ ಬಿಳಿ ಮೃತ್ತಿಕೆ, ಹಳದಿ, 4 ಬಣ್ಣಗಳನ್ನು ಹೇಳಿದ್ದಾರೆ. ಒಂದೊಂದಕ್ಕೆ ಒಂದೊಂದು ಫಲ ಅಂತ ಹೇಳಿ ಶ್ವೇತ ಮೋಕ್ಷಪ್ರದ ಅಂತ ಹೇಳಿದ್ದಾರೆ. ಯಾವುದು ಬಿಳಿ ಬಣ್ಣದ ಮೃತ್ತಿಕೆ ಇದೆಯಲ್ಲ ಅದು ಮುಕ್ತಿಯನ್ನೇ ತಂದು ಕೊಡ್ತದೆ ಅಂತ ಹೇಳ್ತಾರೆ. ಹೀಗಾಗಿ ಮುಕ್ತಿ ಕಾಮನಾದವನು ಆ ಶ್ವೇತ ಅರ್ಥಾತ್ ಅದೇ ಗೋಪಿಚಂದನ, ಆ ಗೋಪಿಚಂದನವನ್ನು ಬಿಟ್ಟರೆ ಬೇರೆ ಯಾವುದನ್ನು ಧಾರಣೆ ಮಾಡಬಾರದು ಅಂತ ಹೇಳಿದ್ದಾರೆ. ಅರ್ಥಾತ್ ಆ ಪ್ರಯತ್ನವನ್ನು ನಾವು ಮಾಡಬೇಕು. ಅದು ಇಲ್ಲದೇ ಇದ್ದಾಗ ಭಗವಂತನ ಕ್ಷೇತ್ರಗಳನ್ನು ಹೇಳಿದ್ದಾರೆ, ಆ ಕ್ಷೇತ್ರದಲ್ಲಿಯೇ ಮೃತ್ತಿಕೆಯನ್ನು ತಂದು ಅದನ್ನು ಹಚ್ಚಿಕೊಳ್ಳಬೇಕು. ಗೋಪಿಚಂದನ ಸಿಗದೇ ಇದ್ದ ಪಕ್ಷದಲ್ಲಿ, ಗೋಪಿಚಂದನ ಇದ್ದಾಗ ಸರ್ವಥಾ ಬೇರೆ ಯಾವುದರಿಂದಲೂ ಧಾರಣೆ ಮಾಡಲಿಕ್ಕಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ವಾಸುದೇವೋಪನಿಷತ್ತಿನಲ್ಲಿ ಒಂದು ವಿಚಿತ್ರವಾದ ವಿಷಯವನ್ನು ತಿಳಿಸಿದ್ದಾರೆ ಅಂತ ವ್ಯಾಖ್ಯಾನಕಾರರು ಉಲ್ಲೇಖ ಮಾಡ್ತಾರೆ. ಅದೇ ಕೃಷ್ಣಾಮೃತ ಮಹಾರಣವದಲ್ಲಿ ಏನಿದು ಗೋಪಿಚಂದನ ಅಂತ ಪ್ರಶ್ನೆ ಮಾಡಿದಾಗ ನಾರದರಿಗೆ ಬ್ರಹ್ಮದೇವರು ಹೇಳ್ತಾರಂತೆ, ಏನಿಲ್ಲ ಇದು ವೈಕುಂಠದಲ್ಲಿ ಇರುವ ಮೃತ್ತಿಕೆ ಅಂತ ಹೇಳ್ತಾರೆ. ವೈಕುಂಠಸ್ಥ ಹೃದಾದೇತ ಚಂದನಂ ದೇವನಿರ್ಮಿತಂ. ವೈಕುಂಠದಲ್ಲಿ ಒಂದು ಹೃದ, ಒಂದು ಸರೋವರ, ಆ ವೈಕುಂಠದ ಸರೋವರದಲ್ಲಿಯೇ ಮಣ್ಣು ಇದು ಅಂತ ಹೇಳ್ತಾರೆ. ಅದಕ್ಕೆ ಮೊದಲಿಗೆ ವಿಷ್ಣು ಚಂದನ ಅಂತ ಹೆಸರಿತ್ತಂತೆ. ಅದಕ್ಕೆ ಗೋಪಿಚಂದನ ಅಂತ ಹೆಸರಿದ್ದಿದ್ದಿಲ್ಲ, ಮೊದಲಿಗೆ ವಿಷ್ಣು ಚಂದನ ಅಂತ ಕರೀತಾ ಇದ್ರಂತೆ ಅದನ್ನು. ಆ ವಿಷ್ಣು ಚಂದನವನ್ನು ಈ ಗೋಪಿಕಾ ಸ್ತ್ರೀಯರು ಬಹಳ ಬೆನ್ನು ಹತ್ತಾರಂತೆ, ನಮಗದನ್ನು ತಂದು ಕೊಡ್ರಿ ವಿಷ್ಣು ಚಂದನ ಅಂತ ಹೇಳಿದಾಗ ಕೃಷ್ಣ ಪರಮಾತ್ಮ ವೈಕುಂಠದ ಹೃದಯದಲ್ಲಿ ಇರುವ ಆ ಮೃತ್ತಿಕೆಯನ್ನು, ಆ ಚಂದನವನ್ನು ತಂದು ಅಲ್ಲಿ ಇಡ್ತಾನಂತೆ, ದ್ವಾರಕೆಯಲ್ಲಿ ತಂದಿಡ್ತಾನಂತೆ. ಅದನ್ನು ದಿವಸ ಕೃಷ್ಣನಿಗೆ ಹಚ್ಚಬೇಕಂತೆ ಗೋಪಿಕಾ ಸ್ತ್ರೀಯರಲ್ಲ. ಆ ವಿಷ್ಣು ಚಂದನವನ್ನು ಅವರು ಹಚ್ಚಬೇಕು ದೇವರಿಗೆ. ಮಾರನೇ ದಿವಸ ಕೃಷ್ಣನಿಗೆ ಇದೇ ಗೋಪಿಕಾ ಸ್ತ್ರೀಯರು ಸ್ನಾನ ಮಾಡಿಸ್ಬೇಕಂತೆ. ಸ್ನಾನ ಮಾಡಿಸಬೇಕಾದರೆ ಆ ಗೋಪಿ ಚಂದನ ಎಲ್ಲ ಹರಿದು ಮತ್ತೊಂದು ಕಡೆಗೆ ದೊಡ್ಡ ಬೆಟ್ಟವಾಗಿ ಬಿಟ್ಟು ಅಂತ ಹೇಳ್ತಾರೆ. ಪರ್ವತಾಕಾರತೋಪತತೆ, ಗೋಪಿಯರು ಕ್ಷಾಲನೆ ಮಾಡಿದ ಮೇಲೆ ಅದು ಪರ್ವತಾಕಾರವಾಗಿ ಬಿದ್ದಿದೆ. ಅದೇ ಗೋಪಿಚಂದನ. ಗೋಪಿಗಳು ವಿಷ್ಣು ಚಂದನವನ್ನು ಹಚ್ಚಿ ಅದನ್ನು ಲೇಪನೆ ಮಾಡಿ ಆಮೇಲೆ ಅವನಿಗೆ ಸ್ನಾನ ಮಾಡಿಸಿದ ಮೇಲೆ ಉಳಿದದ್ದೇನಿತ್ತಲ್ಲ ಅದೇ ಗೋಪಿಚಂದನ, ಅದೇ ಪರ್ವತಾಕಾರವಾಗಿ ಬಿದ್ದಿದೆ. ಹೀಗಾಗಿ ಅದನ್ನೆಲ್ಲ ನಾವು ಧಾರಣೆ ಮಾಡಬೇಕು ಅಂತ ಹೇಳಿ ಅಲ್ಲಿ ವಾಸುದೇವ ಉಪನಿಷತ್ತಿನಲ್ಲಿ ಹೇಳ್ತಾರೆ. ಹೀಗಾಗಿ ಅದಕ್ಕೆ ಅನುಗುಣವಾಗಿ ಇಲ್ಲಿ ಹೇಳ್ತಾರೆ, ಗೋಪಿಚಂದನೇನ ಸಹ ಪಂಚಮೃದ್ದಿಕಂ. ಆ ಗೋಪಿಚಂದನದಿಂದ ಅವರು ಊರ್ಧ್ವಪುಂಡ್ರವನ್ನು ಧಾರಣೆ ಮಾಡಿದರು, 12 ಪುಂಡ್ರಗಳನ್ನು ಅಂತನ್ನೋದನ್ನು ತಿಳಿಸ್ತಾರೆ. ಆಮೇಲೆ ವ್ಯಾಖ್ಯಾನ ಶಿಷ್ಯ ನಿವಹಾರ ಚರಾಯ ಸೋಯಂ ಅಮ್ನಾಯ ಮೌಲಿವಚನಾನಿ ಮನೋಹರಾಣಿ ಮಾಧ್ಯಾಹ್ನಿಕಾನಿ ವಿವಿಧಾನಿ ವಿಧಾತು ಕಾಮಃ ಕರ್ಮಾಣಿ ಮಂದ ಮುದತಿಷ್ಠದುದಗ್ರ ಕೀರ್ತಿ. ಶಿಷ್ಯರಿಗೆ ವ್ಯಾಖ್ಯಾನ ಮಾಡೋದಕ್ಕಾಗಿ, ಪಾಠವನ್ನು ಹೇಳೋದಕ್ಕಾಗಿ ಕುಳಿತುಕೊಂಡು ಬಿಟ್ಟಿದ್ದಾರೆ. ಮಧ್ಯಾಹ್ನದ ತನಕ ಪಾಠವನ್ನು ಹೇಳಿದ್ದಾರೆ. ಮಧ್ಯಾಹ್ನ ಆದ ಮೇಲೆ ಅದೇ ಕುಂಭಕೋಣದಲ್ಲಿ ವಿಜೇಂದ್ರ ಸ್ವಾಮಿಗಳಿದ್ದಾರೆ, ಮಠ ಇದೆ. ಆ ಮಠದ ಹಿಂದೆಯೇ ಒಂದು ಸರೋವರ. ಆ ಸರೋವರಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿ
ಅವರು ದೇವರ ಪೂಜೆಯನ್ನು ಮಾಡ್ತಾ ಇದ್ದಾರಂತೆ. ಶಾಲಕ್ರಾಮಾನ್ ಅಂಬುಜಾಕ್ಷಸ್ಯ ಮೂರ್ತಿಂಬ ಮಂತ್ರಾಂಬೋಭಿ ಸಂಯಮೀಂದ್ರ ಅಭಿಷಿಚ್ಯ. ಆ ಮಂತ್ರಗಳಿಂದ ರಾಘವೇಂದ್ರ ಸ್ವಾಮಿಗಳು ಪೂಜೆ ಮಾಡ್ತಾ ಇದ್ದಾರಂತೆ. ನವ್ಯೈ ಪುಷ್ಪೈ ಆತನಿಷ್ಠಾತಿ ನಮ್ರೈ ರತ್ನೈರರ್ಘ್ಯೈ ರಾಮಚಂದ್ರಸ್ಯ ಪೂಜಾಂ. ರಾಮಚಂದ್ರ ದೇವರ ಪೂಜೆಯನ್ನು ರಾಘವೇಂದ್ರ ಸ್ವಾಮಿಗಳು ಮಾಡಿದ್ದಾರೆ. ಪೂಜೆಯೆಲ್ಲ ಆದ ಮೇಲೆ ಆ ಶಂಖ ಜಲವನ್ನು ಪ್ರೋಕ್ಷಣೆ ಮಾಡಿಕೊಳ್ತಾರಂತೆ. ಅದರಿಂದ ಏನು ಪುಣ್ಯ ಬರ್ತದೆ? ನಾರಾಯಣಾಚಾರ್ಯರು ಹೇಳ್ತಾರೆ, ವಾಜಿಮೇಧ ಯಜಿನ ವಿಕಲ್ಪಿತಂ ಶಂಖವಾರಿ ಶಿರಸಾ ಸಧಾರಯನ್. ಅಶ್ವಮೇಧ ಯಾಗವನ್ನು ಮಾಡಿದರೆ ಏನು ಪುಣ್ಯ ಬರ್ತದೋ ಆ ಶಂಖದ ಜಲವನ್ನು ತಲೆಯ ಮೇಲೆ ಪ್ರೋಕ್ಷಣೆ ಮಾಡಿಕೊಳ್ಳೋದರಿಂದ ಆ ಪುಣ್ಯ ಬರ್ತದೆ. ಅಂತಹ ಜಲವನ್ನು ರಾಘವೇಂದ್ರ ಸ್ವಾಮಿಗಳು ಪ್ರೋಕ್ಷಣೆ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ಅದರ ಮುಂದೆ ವಿಷ್ಣುಪಾದ ಸಲಿಲಂ ಪಿಬತ್ಯಸೌ. ತೀರ್ಥವನ್ನು ಪ್ರಾಶನೆ ಮಾಡ್ತಾರೆ. ಅದರಿಂದ ಏನು ಪುಣ್ಯ ಬರ್ತದೆ? ರಾಜಸೂಯ ಯಜಿನಾಪಿ ಸಮ್ಮತಂ. ಅಶ್ವಮೇಧ ರಾಜಸೂಯ ಎರಡೂ ಸೇರಿಸಿದಾಗ ಏನು ಪುಣ್ಯ ಬರ್ತದೋ ವಿಷ್ಣುಪಾದೋದಕವನ್ನು ಪ್ರಾಶನೆ ಮಾಡಿದಾಗ ಆ ಪುಣ್ಯ ಬರ್ತದೆ. ಅಂತಹ ಪುಣ್ಯಪ್ರದವಾದ ತೀರ್ಥವನ್ನು ಪ್ರಾಶನೆ ಮಾಡಿದರು ಅಂತ ನಾರಾಯಣಾಚಾರ್ಯರು ಹೇಳ್ತಾರೆ. ಮಧ್ವ ವಿಜಯದಲ್ಲಿ ಇದೇ ತರಹದ ಮಾತು ಬರ್ತದೆ. ಶ್ರೀಮದಾಚಾರ್ಯರು ಪ್ರಾಶನೆ ಮಾಡಿದ ಮಾತು, ಅದನ್ನು ಸ್ಮರಣೆ ಮಾಡಿ ರಾಘವೇಂದ್ರ ಸ್ವಾಮಿಗಳ ಈ ಮಾತನ್ನು ಹೇಳ್ತಾರೆ. ಪಶ್ಚಾತ್ ಕೃತ್ವಾ ಹರಿಪದನತಿಮ್ಮ ಸಂಯಮೀಂದ್ರೋತ ಭುಕ್ತ್ವಾ ಪುಣ್ಯಂ ಭೈಕ್ಷ್ಯಂ ತದನುರಚಯನ್ ತರ್ಕಶಬ್ದಾದಿಶಾಸ್ತ್ರೈ ವಿದ್ವದ್ರೂಪೈ ವಿವಿಧ ನಗರಾತ್ ಪ್ರಾಪ್ತವದ್ಭಿರವಿನೋದಂ ಧ್ಯಾಯನ್ ವಿಷ್ಣುಂ ಸಮಯಮತನೋತ ಸೋಯಮಾಸಾಯಮೇವಂ. ಆಮೇಲೆ ಭಗವಂತನ ಪೂಜೆಯನ್ನು ಮಾಡಿ ಭಿಕ್ಷೆಯನ್ನು ಸ್ವೀಕಾರ ಮಾಡ್ತಾರೆ. ಭಗವಂತನ ವಿಷ್ಣು ಪ್ರಸಾದ. ಪಶ್ಚಾತ್ ಕೃತ್ವಾ ಹರಿಪದನತಿಮ್ಮ, ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಸಂಯಮೀಂದ್ರೋತ ಭುಕ್ತ್ವಾ ಅದನ್ನು ಭೋಜನೆ ಮಾಡ್ತಾರೆ. ಏನದು? ಪುಣ್ಯಂ ಭೈಕ್ಷ್ಯಂ. ಊಟ ಮಾಡೋದರಿಂದಲೂ ಅವರಿಗೆ ಪುಣ್ಯ. ಯಾಕೆ? ಇದು ದೇವರು ಹಾಕಿದ ಭಿಕ್ಷೆ ಅಂತ ತಿಳಿದಿರ್ತಾರೆ. ದೇವರು ಹಾಕಿದ ಭಿಕ್ಷೆಯನ್ನು ನಾನು ತಿಂತಾ ಇದ್ದೇನೆ ಅಂತನ್ನೋ ಭಾವನೆಯಿಂದ, ದಾಸರ ಹೇಳಿದ ಹಾಗೆ ನಿನ್ನೆಂಜಲು ಬಳೆದುಂಬೆ ಶ್ರೀನಿವಾಸ, ಆ ಭಾವನೆಯಿಂದ ಆ ವಿಷ್ಣು ನೈವೇದ್ಯವನ್ನು ಭಕ್ಷಣೆ ಮಾಡಿದರೆ ಪುಣ್ಯ ಬರ್ತದೆ. ಇಲ್ಲ ಅಂತ ಅಂದರೆ ಆ ಅನ್ನದಿಂದಲೇ ಪಾಪ ಬರ್ತದೆ ನಮಗೆ. ಅದು ವಿಷ್ಣು ನೈವೇದ್ಯ ಆಗಿಲ್ಲ ಅಂತಾದರೆ ಬೇರೆ ಏನೂ ಅಲ್ಲ, ಅದನ್ನು ಪಾಪ ತಿಂದ ಹಾಗೆ. ಆದರೆ ರಾಘವೇಂದ್ರ ಸ್ವಾಮಿಗಳು ಎಂದಿಗೂ ಪಾಪ ತಿನ್ನಲಿಲ್ಲ. ಅವರು ಯಾವಾಗಲೂ ಪುಣ್ಯವನ್ನೇ ತಿಂತಾಯಿದ್ರು. ಯಾಕೆ? ಭೈಕ್ಷ್ಯಂ ಆ ಶಬ್ದವನ್ನು ಆಡ್ತಾರೆ. ಇದು ದೇವರು ಹಾಕಿದ ಭಿಕ್ಷೆ ಅಂತ ತಿಳಿದು ಅವರು ಸ್ವೀಕಾರ ಮಾಡ್ತಾ ಇದ್ರು. ಹೀಗಾಗಿ ಅದು ಪುಣ್ಯಪ್ರದವಾಗಿತ್ತು ಅಂತ ಅಂತಾರೆ. ತದನು ರಚಯನ್ನ ತರ್ಕ ಶಬ್ದಾದಿಶಾಸ್ತ್ರೈ. ಊಟ ಆದ ಮೇಲೆ ತರ್ಕ, ವ್ಯಾಕರಣ ಇತ್ಯಾದಿ ಶಾಸ್ತ್ರಗಳನ್ನು ಶಿಷ್ಯರಿಗೆ ಉಪದೇಶ ಮಾಡ್ತಾ ಇದ್ರು. ಅದಾದ ಮೇಲೆ ಬೇರೆ ಬೇರೆ ಊರಿನಿಂದ ಜನ ಬರ್ತಾ ಇದ್ರು ರಾಘವೇಂದ್ರ ಸ್ವಾಮಿಗಳನ್ನು, ವಿಜೇಂದ್ರನ್ನು ದರ್ಶನ ಮಾಡೋದಕ್ಕಾಗಿ. ಆ ಬಂದ ಎಲ್ಲ ಜನರಿಗೆ ಪ್ರವಚನವನ್ನು ಮಾಡಿ ಭಗವಂತನ ಭಕ್ತಿ ಅವರಲ್ಲಿ ಉದ್ಧತವಾಗುವ ಹಾಗೆ, ಅಭಿವೃದ್ಧಿಯಾಗುವ ಹಾಗೆ ಪಾಠ ಪ್ರವಚನವನ್ನು ಮಾಡ್ತಾ ಇದ್ದರಂತೆ. ಈ ರೀತಿಯಾಗಿ ಆ ಸಾಯಂಕಾಲದವರೆಗೆ ಅವರು ಸಮಯವನ್ನು ಕಳೀತಾ ಇದ್ರು ಅಂತ ನಾರಾಯಣಾಚಾರ್ಯರು ನಮಗೆ ಬಹಳ ಸುಂದರವಾಗಿ ಹೇಳ್ತಾರೆ. ಅನ್ನೋದಕ್ಕಾಗಿ ಒಂದು ಮಾತನ್ನು ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಯಾರಿಗೆ ನಾವು ಭಿಕ್ಷೆ ಹಾಕಬೇಕು, ಯಾರಿಗೆ ಅನ್ನದಾನವನ್ನು ಮಾಡಬೇಕು ಅಂತ ಅಂದರೆ, ಕುಕ್ಷಿಸ್ಥಂ ಅನ್ನಂ ವೇದಾಭ್ಯಾಸೇನ ಜೀರ್ಯತೆ. ಊಟಕ್ಕೆ ಹಾಕಿದಾಗ ಆ ಅನ್ನ ಹೇಗೆ ಕರಗಬೇಕು? ಮತ್ತೊಬ್ಬರನ್ನು ಅಂದು ಬೈದು ಹೊಡೆದು ಅಥವಾ ಕಂಡಲ್ಲಿ ತಿರುಗಾಡಿ ಅನ್ನವನ್ನು ಅರಗಿಸಿಕೊಳ್ಳೋದಲ್ಲ. ವೇದದ ಅಭ್ಯಾಸವನ್ನು ಮಾಡಿ, ವೇದದ ಚಿಂತನೆಯನ್ನು ಮಾಡಿ ಯಾರು ಉಂಡ ಅನ್ನವನ್ನು ಕರಗಿಸಿಕೊಳ್ತಾರಲ್ಲ ಅವರಿಗೆ ಅನ್ನದಾನ ಮಾಡಿದರೆ ಭಾರಿ ಪುಣ್ಯ ಅಂತ ಹೇಳ್ತಾರೆ. ಭಾರಿ ಪುಣ್ಯ ಅಂತ ಹೇಳ್ತಾರೆ. ಅವರಿಗೆ ಮಾತ್ರ ಪುಣ್ಯ ಅಲ್ಲ, ಆ ಔಷಧಿಗಳಿಗೆ ಅಭಿಮಾನಿ ಜೀವ ಏನಿದ್ದಾರಲ್ಲ. ಯಾವುದೋ ದಾಸರು ಹೇಳಿದ್ದಾರೆ, ನನಗೆ ಲಕ್ಷ್ಯಕ್ಕೆ ಇಲ್ಲ, ಆ ಮಾತು ನೆನಪಿಲ್ಲ ನನಗೆ. ಆದರೆ ಮೂಲತಃ ಅದು ಬಂದದ್ದು ವಿಶ್ವಾಮಿತ್ರ ಸಂಹಿತೆಯಲ್ಲಿ ಬಂದ ಮಾತು ಅದು. ವಿಶ್ವಾಮಿತ್ರ ಹೇಳ್ತಾರೆ, ನೃತ್ಯತಿ, ಅನ್ನ ನರ್ತನೆ ಮಾಡ್ತದಂತೆ. ಅನ್ನಾಭಿಮಾನಿಯಾದ ಜೀವನಿಗೆ ಭಾರಿ ಸಂತೋಷ ಆಗಿ ಕುಣಿದಾಡ್ತದಂತೆ. ಕಾಣಿಸೋದಿಲ್ಲ. ಯಾಕೆ ಅಂದರೆ ನಮ್ಮ ಯಜಮಾನ ಇವತ್ತು ವಿಷ್ಣು ಭಕ್ತನಿಗೆ ನಮ್ಮನ್ನು ಕೊಡ್ತಾ ಇದ್ದಾನೆ ಅಂತ. ವಿಷ್ಣು ಭಕ್ತ ಬಂದಿದ್ದಾನೆ, ಅವರ ಮುಖದಲ್ಲಿ ನಾವು ಇವತ್ತು ಹೋಗ್ತೇವೆ ಅಂತ ಹೇಳಿ ಭಾರಿ ಸಂತೋಷ ಆಗ್ತದಂತೆ. ಅದೇ ಅನ್ನ ರೋದಿತ್ಯನ್ನಂ ದೀಯಮಾನಂ. ಅವೈಷ್ಣವನಾದ ನೀವು ಏನಾದರೂ ತಪ್ಪಿಕೊಟ್ರೆ ಏನು ಪ್ರಾರಬ್ಧ ಮಾಡ್ಕೊಂಡಿದ್ನೋ ಏನೋ ಇವತ್ತು ರೋದಿತಿ ಅಳ್ತದಂತೆ. ಅದೇ ಅನ್ನ ಇವನೇನೋ ಸಂತೋಷದಿಂದ ಕೊಟ್ಬಿಡ್ತಾನೆ, ಕೊಡೋದು. ಆದರೆ ಆ ಅನ್ನ ಅಳ್ತದಂತೆ. ಏನು ಪ್ರಸಂಗ ಬಂತು, ಏನು ಪ್ರಾರಬ್ಧ ಬಂತು ಇವತ್ತು, ಇಂಥವನ ಮುಖದಲ್ಲಿ ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿ. ಹೀಗಾಗಿ ಆ ಅನ್ನಾಭಿಮಾನಿಗಳಾದ ದೇವತೆಗಳಿಗೆ, ಅನ್ನಕ್ಕೆ ಅಭಿಮಾನಿಯಾದ ಜೀವನಿಗೆ ಸಂತೋಷ ಆಗುವ ಹಾಗೆ, ಅವನಿಗೆ ಒಳ್ಳೆಯದಾಗುವ ಹಾಗೆ ನಾವು ದಾನವನ್ನು ಮಾಡಿದಾಗ ದೇವತೆಗಳಿಗೆ ಬಹಳ ಸಂತೋಷ ಆಗ್ತದೆ ಅಂತ ಹೇಳಿದ್ದಾರೆ. ಅನ್ನೋದಕ್ಕಾಗಿ
ರಾಘವೇಂದ್ರ ಸ್ವಾಮಿಗಳಿಗೆ ಭಿಕ್ಷೆಯನ್ನು ಹಾಕಿದ, ಶ್ರೀಮದಾಚಾರ್ಯರಿಗೆ ಭಿಕ್ಷೆಯನ್ನು ಹಾಕಿದ, ಸಾಕ್ಷಾತ್ ರುದ್ರದೇವರೇ ಬಂದು ಭಿಕ್ಷೆ ಹಾಕಿದ್ರಂತೆ. ವಿಪ್ರಾತಮೇಶಃ ಕ್ಷಣಾರ್ಧಂ ತನ್ನ ಶಿಷ್ಯನಿಗೆ ಹೇಳಿಬಿಟ್ರಂತೆ, ಬಂದಿದ್ದಾರೆ ಅಲ್ಲಿ ನಮ್ಮ ಗುರುಗಳು ಬಂದಿದ್ದಾರೆ, ರುದ್ರದೇವರ ಶಿಷ್ಯ ಅವನು, ನಮ್ಮ ಗುರುಗಳು ಬಂದಿದ್ದಾರೆ, ಅವರಿಗೆ ಭಿಕ್ಷೆ ಆಗ್ಬೇಕು ನೀನು ಇವತ್ತು ಅಂತ ಹೇಳಿದಾಗ ಅವನು ಭಿಕ್ಷೆಯನ್ನು ಮಾಡಿಸಿದ ಅಂತ ಹೇಳ್ತಾರೆ. ರುದ್ರಾದಿ ದೇವತೆಗಳು ಆ ರೀತಿಯಾಗಿ ವಾಯುದೇವರ ಸೇವೆಯನ್ನು ಮಾಡ್ತಾರೆ, ಪುಣ್ಯವನ್ನು ಪಡೆದುಕೊಳ್ತಾರೆ, ವಾಯುದೇವರಿಗೆ ಭಿಕ್ಷೆಯನ್ನು ಹಾಕಿ. ಹಾಗೆ ರಾಘವೇಂದ್ರ ಸ್ವಾಮಿಗಳ ಭಿಕ್ಷೆಯನ್ನು ಕೊಟ್ಟು ಅವರಿಗೆ ಏನು ಪುಣ್ಯ ಮಾಡ್ಕೊಂಡಿದ್ರೋ ಏನೋ ಆ ಜೀವರಾಶಿಗಳು ಅಂತ ಹೇಳಿ ನಾರಾಯಣಾಚಾರ್ಯರು ಕೊಂಡಾಡ್ತಾರೆ. ಶ್ರೀಮತ್ ಕಶ್ಯಪ ವಂಶವರ್ಧಿ ಶಶಿನಃ ಷಡ್ದರ್ಶನೀ ವಲ್ಲಭ ಶ್ರೀಲಕ್ಷ್ಮೀ ನರಸಿಂಹ ವಿತ್ತ ವಿದುಷಃ ಶ್ರೀ ವೆಂಕಟಂಬಾಮಣೌ ಜಾತೇನರ್ಯ ದಯಾ ಸುಧಾಮಯ ಗಿರಾ ನಾರಾಯಣೇ ನೋದಿತೆ ಕವ್ಯೇ ಚಾರುಣಿ ರಾಘವೇಂದ್ರ ವಿಜಯೇ ಸರ್ಗೋ ಭವನ್ ನಾವಮಃ. ಹೀಗೆ 8ನೇ ಸರ್ಗದಲ್ಲಿ 8ನೇ ಸರ್ಗದಲ್ಲಿ ತೀರ್ಥಯಾತ್ರೆ, 9ನೇ ಸರ್ಗದಲ್ಲಿ ಅವರ ದಿನಚರಿಯನ್ನು ವರ್ಣನೆ ಮಾಡಿ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನು ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಸ್ಮದ್ ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ